ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಭಗವಾನ್ ಬುದ್ಧರನ್ನ ಸ್ಮರಿಸುತ್ತಾ, ಎಲ್ಲ ಜೀವನ್ಮುಕ್ತ ಮಹತ್ವರನ್ನ ಸ್ಮರಿಸುತ್ತಾ ಈ ದಿನದ ವ್ಯಾಸಂಗವನ್ನ ಪ್ರಾರಂಭ ಮಾಡೋಣ. ಸೋದರ ಸಹೋದರಿಯರೇ, ಈಗಾಗಲೇ ನಾವು ಧಮ್ಮಪದ ಅನ್ನುವಂತಹ ಭಗವಾನ್ ಬುದ್ಧರ ಒಂದು ಗ್ರಂಥವನ್ನ ತಗೊಂಡು ಅದರಲ್ಲಿ ಜೋಡಿ ವರ್ಗ, ಅಪ್ರಮಾದ ವರ್ಗ, ಚಿತ್ತವರ್ಗ ಹಾಗೂ ಪುಷ್ಪವರ್ಗ ಇವುಗಳ ಬಗ್ಗೆ ವಿಷಯಗಳನ್ನ ತಿಳ್ಕೊಳ್ತಾ ಇದ್ದೀವಿ. ಅಂದ್ರೆ ಅವುಗಳಲ್ಲಿ ಏನಿದೆ, ಆ ಗಾಥೆಗಳಲ್ಲಿ ಏನಿದೆ, ಆ ಗಾಥೆಗಳ ಹಿನ್ನೆಲೆ ಏನು, ಇತ್ಯಾದಿ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೇವೆ. ಇವತ್ತು ಬಾಲವರ್ಗ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಬಾಲವರ್ಗದಲ್ಲಿ ಬಾಲವರ್ಗ ಅಂದ್ರೆ ಏನು ಅಂದ್ರೆ ಚಿಕ್ಕ ಮಕ್ಕಳಿಗೋಸ್ಕರ ಹೇಳಿದ್ದ ಅಂದ್ರೆ ಅಲ್ಲ. ಬಾಲವರ್ಗದಲ್ಲಿ ಇನ್ನೂ ಸಹ ಸಾಕಾದಷ್ಟು ಬೆಳವಣಿಗೆಯನ್ನ ಸಾಧಿಸದೇ ಇರುವಂತಹ ವ್ಯಕ್ತಿಗಳ ಬಗ್ಗೆ ಭಗವಾನ್ ಬುದ್ಧರು ಏನನ್ನ ತಿಳಿಸ್ತಾರೆ ಅನ್ನೋದನ್ನ ನಾವಿವತ್ತು ತಿಳಿತಾ ಹೋಗೋಣ. ಬಾಲವರ್ಗವನ್ನ ಮೂರ್ಖರ ವರ್ಗ ಅಂತ ಕೂಡ ಕರೀತಾರೆ. ಭಗವಾನ್ ಬುದ್ಧರ ಮೂರ್ಖರನ್ನ ಬಾಲಜೀವಿಗಳು ಅಂತ ಹೇಳಿ ಕರೆದಿದ್ದಾರೆ. ಇನ್ನು ಹೆಚ್ಚು ವಿಕಾಸ ಆಗದೇ ಇರುವಂತಹ, ತಾನು ಮತ್ತು ತನ್ನ ಸಂಸಾರವೇ ಎಲ್ಲ ಎಂದು ನಂಬುವ, ಅತ್ಯಂತ ಸ್ವಾರ್ಥತೆಯಿಂದ ಕೂಡಿದ, ವಿವೇಕವೇ ಇಲ್ಲದ ಜನರನ್ನ ಭಗವಾನ್ ಬುದ್ಧರು ಬಾಲಜೀವಿಗಳು ಅಂತ ಹೇಳ್ತಾರೆ. ಥಿಯಾಸಫಿ ವಾಂಗ್ಮಯದಲ್ಲಿ ಕೂಡ ಈ ರೀತಿಯ ಜನರನ್ನ ಬಾಲಜೀವಿಗಳು ಅಂತಾನೆ ಕರೆಯೋದು. ಇನ್ನೂ ಸಂಸರಣೆಯ ಪಥದಲ್ಲಿ ಸಾಕಷ್ಟು ಮುಂದುವರಿಬೇಕಾಗಿರೋದ್ರಿಂದ ಅವರನ್ನ ಬಾಲಜೀವಿಗಳು ಅಂತ ಹೇಳಿ ನಾವು ಕರಿತೇವೆ. ಈ ಮೂರ್ಖರ ವರ್ಗ ಅಥವಾ ಬಾಲವರ್ಗ ಅನ್ನೋದ್ರಲ್ಲಿ ಒಟ್ಟು 16 ಶ್ಲೋಕಗಳು ಬರುತ್ತೆ. ಈ 16 ಶ್ಲೋಕಗಳಲ್ಲಿ ಮೂರ್ಖ ಅಂದ್ರೆ ಯಾರು, ಅವರ ಮನಸ್ಥಿತಿ ಹೇಗಿರ್ತದೆ, ಅವ್ರಿಗೆ ಬುದ್ಧಿ ಹೇಳಿದ್ರು ಕೂಡ ಏನು ಉಪಯೋಗ ಆಗಲ್ಲ, ಹೇಳಿದ್ರು ಕೂಡ ಅವ್ರು ಕೇಳೋದಿಲ್ಲ, ಈ ಎಲ್ಲದರ ಬಗ್ಗೆ ಭಗವಾನ್ ಬುದ್ಧರು ತಿಳಿಸ್ತಾರೆ. ಒಂದ್ ಕಡೆ ಸರ್ವಜ್ಞ ಕವಿ ಹೇಳ್ತಾರೆ, ಮೂರ್ಖಂಗೆ ಬುದ್ಧಿಯನ್ನು 100 ಕಾಲ ಹೇಳಿದರು, ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ಮೂರ್ಖನಿಗೆ ನಾವು ಎಷ್ಟು ಈ ಒಳ್ಳೆಯ ಬುದ್ಧಿಯನ್ನ ಹೇಳಿದ್ರು ಸಹ, ಅದು 100 ಕಾಲ ಹೇಳಿದ್ರು ಕೂಡ, ಅಂದ್ರೆ ಎಷ್ಟು ಕಾಲ ಹೇಳಿದ್ರು ಕೂಡ ಅದ್ ಯಾವ ರೀತಿ ಇರುತ್ತೆ ಅಂದ್ರೆ, ಒಂದು ಗುಂಡ್ ಕಲ್ಲಿನ ಮೇಲೆ ಎಷ್ಟು ಮಳೆ ಸುರಿದ್ರು ಕೂಡ ಗುಂಡ್ ಕಲ್ಲಿನ ಒದ್ದೆ ಆಗಲ್ಲ, ಒದ್ದೆ ಆಗತ್ತೆ, ಅದ್ರ ನೆನೆಯೋದಿಲ್ಲ, ಮೆತ್ತಗಾಗೋದಿಲ್ಲ, ಕರೆಗೆ ಹೋಗೋದಿಲ್ಲ, ಏನೂ ಆಗೋದಿಲ್ಲ. ಅದೇ ರೀತಿ ಈ ಮೂರ್ಖರು ಇರ್ತಾರೆ, ಎಷ್ಟು ಬುದ್ಧಿವಾದವನ್ನ ಹೇಳಿದ್ರು ಕೂಡ ಅವ್ರು ಕೇಳೋದಿಲ್ಲ, ಅವ್ರಿಗೆ ತಿಳಿದಂತೆಯೇ ಮಾಡ್ತಾರೆ ಅನ್ನುವಂತಹ ವಿಷಯವನ್ನ ಸರ್ವಜ್ಞ ಕವಿ ಹೇಳ್ತಾರೆ. ಈಗ ಮೊದಲನೇ ಗಾಥೆ ಅಥವಾ ಮೊದಲನೇ ಶ್ಲೋಕ ನೋಡೋಣ. ಅದರಲ್ಲಿ ಹೇಳ್ತಾರೆ, ನಿದ್ದೆ ಬಾರದವನಿಗೆ ರಾತ್ರಿಯು ಬಹಳ ದೀರ್ಘವಾಗಿರುತ್ತದೆ, ಆಯಾಸಗೊಂಡವನಿಗೆ ಒಂದು ಯೋಜನ ಬಹಳ ದೀರ್ಘವಾಗಿರುತ್ತೆ, ಸದ್ಧರ್ಮವನ್ನ ಅರಿಯದ ಮೂರ್ಖರಿಗೆ ಸಂಸಾರ ಲೋಕದಲ್ಲಿ ಇರುವಿಕೆ ಬಹಳ ದೀರ್ಘವಾಗಿರುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಮೊದಲನೇದಾಗಿ ಏನ್ ಹೇಳ್ತಾರೆ ಅಂದ್ರೆ, ನಿದ್ರೆ ಬಾರದವನಿಗೆ ರಾತ್ರಿಯು ಬಹಳ ದೀರ್ಘವಾಗಿರುತ್ತದೆ ಅಂತ. ಇದು ನಮ್ಮೆಲ್ಲರ ಅನುಭವಕ್ಕೆ ಬಂದಿರೋ ಅಂತಹದ್ದೇನೆ. ಯಾವುದೋ ಏನೋ ಒಂದು ತಾಪತ್ರಯನೋ, ಒಂದು ಥಾಟೋ, ಒಂದು ಇದು ಕೆಟ್ಟ ಘಟನೆ ನಡೀತೋ, ಮನೇಲಿ ಏನೋ ಆಗೋಯ್ತು ಅಂತ ಇಟ್ಕೊಳ್ಳಿ, ರಾತ್ರಿ ಹೊತ್ತು ಯಾವುದೋ ಕಾರಣದಿಂದ ನಿದ್ರೆ ಬರ್ಲಿಲ್ಲ ಅಂತ ಹೇಳಿದ್ರೆ ವೇಳೆ ಕಳೆಯೋದೇ ಇಲ್ಲ, ಎಷ್ಟೊತ್ತಾದ್ರೂ ವೇಳೆ ಮುಂದಕ್ಕೆ ಹೋಗೋದೇ ಇಲ್ಲ. ಅಯ್ಯೋ ಇನ್ನು 3 ಗಂಟೆ, ಇನ್ನ 2 ಗಂಟೆ, ಆ ರೀತಿಯಾಗಿ ಒದ್ದಾಟ ಆಗೋಗಿರುತ್ತೆ. ಎಷ್ಟು ದೀರ್ಘವಾದಂತಹ ರಾತ್ರಿ ಅನ್ಸುತ್ತೆ. ಅದೇ ನಿದ್ದೆ ಬಂದಿದ್ರೆ ಬೆಳಿಗ್ಗೆ ಎಚ್ಚರ ಆದಾಗ ಅಯ್ಯೋ ಹಾಗೆ ಹೋಯ್ತಾ ರಾತ್ರಿ ಅನ್ನುವ ಒಂದು ಫೀಲಿಂಗ್ ಇರುತ್ತೆ. ಹಾಗೆ ರಾತ್ರಿ ಅತ್ಯಂತ ದೊಡ್ಡದು ಅಂತ ಅನಿಸ್ಬಿಡುತ್ತೆ ನಿದ್ದೆ ಬರ್ದಲ್ಲ ಇದ್ರೆ. ಅದೇ ರೀತಿ ತುಂಬಾ ಸುಸ್ತಾಗ್ಬಿಟ್ಟಿದೆ, ಕಾಲ್ ನೋವಾಗ್ಬಿಟ್ಟಿದೆ ಅಂತ ಹೇಳಿದಾಗ, ಒಂದು ಫರ್ಲಾಂಗ್ ನಡಿಬೇಕು, ಒಂದಷ್ಟು ದೂರ ನಡಿಬೇಕು ಅಂದ್ರೆ ಕೂಡ ಬಹಳ ಉದ್ದ ಇದೆ ರಸ್ತೆ, ಅಯ್ಯೋ ಇಷ್ಟು ದೂರ ನಡಿಬೇಕಾ ಅನ್ಸುತ್ತೆ. ಅದೇ ಎಲ್ಲ ಆರಾಮಾಗಿದ್ದಾಗ 1 ಕಿಲೋಮೀಟರ್ ಆಗ್ಲಿ 5 ಕಿಲೋಮೀಟರ್ ಆಗ್ಲಿ ನಡೆದು ಬಿಡ್ತೀವಿ ನಾವು, ಅಲ್ವಾ? ಅದನ್ನ ಇಲ್ಲಿ ಬುದ್ಧರು ಹೇಳ್ತಾರೆ. ಅದೇ ರೀತಿಯಲ್ಲಿ ಮೂರ್ಖರು ಈ ಪ್ರಾಪಂಚಿಕ ಲೋಕದಲ್ಲಿ ಹೆಚ್ಚು ಕಾಲ ಕಳೆಯುತ್ತಾರೆ ಅಂತ ಹೇಳ್ತಾರೆ. ಯಾಕೆ ಅವ್ರಿಗೆ ಹೆಚ್ಚು ಕಾಲ ಅಂತ ಅನ್ಸುತ್ತೆ ಅಂದ್ರೆ, ಅವ್ರಿಗೆ ಸಂಸಾರ, ಆಸ್ತಿ, ಅಂತಸ್ತು, ಅಧಿಕಾರ ಇವೇ ಹೆಚ್ಚಾಗಿರುತ್ತೆ. ಅದು ಬಿಟ್ಟು ಬೇರೆ ಏನು ಅವರಲ್ಲಿ ಅವ್ರ ಮನಸ್ಸಿನಲ್ಲಿ ಇರೋದಿಲ್ಲ.
ಅದಕ್ಕಾಗಿ ಏನ್ ಮಾಡ್ತಾರೆ, ಅಧಿಕಾರ ಪಡ್ಕೊಳ್ಳೋಕೋಸ್ಕರ, ಇನ್ನೊಬ್ರು ಆಸ್ತಿಯನ್ನ ಕಿತ್ಕೊಳ್ಳೋಕೋಸ್ಕರ ಏನೇನೆಲ್ಲ ಪ್ಲಾನ್ ಮಾಡ್ತಾರೆ. ಅದನ್ನೆಲ್ಲ ತಮ್ದನ್ನಾಗಿ ಮಾಡ್ಕೊಳಕ್ ಒದ್ದಾಡ್ತಾರೆ, ಮತ್ತೆ ಮಾಡ್ಕೊಳ್ತಾರೆ ಕೂಡ. ಹಾಗಾಗಿ ಇದಿಷ್ಟು ಎಲ್ಲ ಇದ್ರಲ್ಲೂ ಕೂಡ ಅವ್ರಿಗೆ ಎಷ್ಟು ಇದಾಗಿರುತ್ತೆ ಅಂತ ಹೇಳಿದ್ರೆ, ಅವ್ರಿಗೆ ಪ್ರಪಂಚದ ಜೀವನ ಬಹಳ ಉದ್ದ ದೊಡ್ಡದಾಗಿ ಅನ್ಸತ್ತೆ. ಹಾಗಾಗಿ ಅವರು ಈ ರೀತಿ ಇರ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ನಿದ್ದೆ ಇಲ್ದವನಿಗೆ ಯಾವ ರೀತಿ ರಾತ್ರಿ ಬಹಳ ದೊಡ್ಡದು ಅನ್ಸುತ್ತೋ, ಅದೇ ರೀತಿ ಮೂರ್ಖರಿಗೆ ಬಹಳ ಸಂಸಾರ ದೊಡ್ಡದು ಅಂತ ಅನ್ಸುತ್ತೆ ಅಂತಾರೆ. ಅದೇ ರೀತಿ ಭಗವಾನ್ ಬುದ್ಧರು ಸಾಧಕರಿಗೆ ಒಂದು ಒಳ್ಳೆಯ ಸಲಹೆಯನ್ನ ಕೊಡ್ತಾರೆ. ಅದೇನು ಅಂತ ಹೇಳಿದ್ರೆ, ಸಾಧನೆಯ ಮಾರ್ಗದಲ್ಲಿರುವಂತಹ ಸಾಧಕ ಯಾವತ್ತೂ ಕೂಡ ತನಗಿಂತ ಉತ್ತಮವಾದ ಸಾಧಕರ ಜೊತೆ ಸೇರ್ಬೇಕು, ಅಥವಾ ತನಗೆ ಸಮನಾಗಿರುವ ಸಾಧಕರ ಜೊತೆ ಮಾತ್ರ ಸೇರ್ಬೇಕು. ಯಾರೂ ಸಾಧಕರು ಸಿಗ್ಲೇ ಇಲ್ಲ, ನಿಮಗೆ ಒಂಟಿಯಾಗ್ಬಿಟ್ಟಿದ್ದೀರಾ ಅಂತ ಹೇಳಿದ್ರೆ, ಒಬ್ಬರೇ ಸಾಧನೆಯಲ್ಲಿ ತೊಡಗಬೇಕು, ಫ್ರೆಂಡ್ಶಿಪ್ ಬೇಕು ಅಂತ ಹೋಗೋದು ಬೇಕಾಗಿಲ್ಲ. ಅದರ ಜೊತೆಗೆ ಮೂರ್ಖರ ಜೊತೆಗಂತೂ ಸೇರ್ಲೇಬಾರದು. ಮೂರ್ಖರೊಂದಿಗೆ ಸೇರಿದ್ರೆ ನಮ್ಮ ಸಾಧನೆ ಹಾಳಾಗುತ್ತದೆ ಅನ್ನೋ ಎಚ್ಚರ ನಮಗೆ ಇರಬೇಕು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಏನಾಗತ್ತೆ, ಅವ್ರ ಚಿಂತೆ ಅವ್ರಿಗಿರ್ತದೆ. ಅವ್ರು ಹೇಳ್ತಾರೆ, ನಾವು ಧ್ಯಾನ ಮಾಡೋಣ ಅಂತ ಹೇಳಿದ್ರೆ, ಅವರು ಸಿನಿಮಾಗೆ ಹೋಗೋಣ ಅಂತ ಹೇಳ್ತಾರೆ. ಅಲ್ಲಿಗೆ ಆ ಕಡೆಗೆ ಎಳೀತಾರೆ. ನಾವು ಓದೋಣ ಅಥವಾ ವ್ಯಾಸಂಗ ಮಾಡೋಣ, ಏನಾದ್ರು ವಿಷಯ ತಿಳ್ಕೊಳ್ಳೋಣ ಅಂತ ನಾವ್ ಅಂದ್ಕೊಂಡ್ರೆ, ಅವರು ಪಾರ್ಟಿಗೆ ಹೋಗೋಣ ಅಂತ ಹೇಳ್ತಾರೆ. ಇದು ಯಾವ ರೀತಿ ಇರುತ್ತೆ ಅಂತಂದ್ರೆ, ಒಂದ್ ಗಾದೆ ಹೇಳ್ತಾರಲ್ವಾ, ಎತ್ತು ಏರ್ಗೆ ಎಳೆದ್ರೆ ಕೋಣ ನೀರ್ಗೆ ಇಳೀತು ಅಂತ ಹೇಳಿ. ಹಾಗೆ ನಾವು ಉನ್ನತ ಮಾರ್ಗಕ್ಕೆ ಮೇಲೆ ಹತ್ತಿ ಹತ್ತಿ ಹೋಗೋಣ ಅನ್ನುವ ದೃಷ್ಟಿಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ರೆ, ಅವರು ನಮ್ಮನ್ನ ಕೆಳಗಡೆಗೆ ಎಳಿತಾ ಇರ್ತಾರೆ. ಬೇಡ, ಅದೆಲ್ಲ ಬೇಡ, ಈ ಪ್ರಾಪಂಚಿಕ ಜೀವಿತಾನೇ ಸರಿ, ಇಲ್ಲೇ ಸುಖ ಅನುಭವಿಸೋಣ, ಇಲ್ಲೇ ಸುಖವಾಗಿ ಇದ್ಬಿಡೋಣ ಅಂತ ಹೇಳಿ ನಮ್ಮನ್ನು ಎಳೆದು ಬಿಡ್ತಾರೆ. ಹಾಗಾಗಿ ಯಾವತ್ತೂ ಕೂಡ ಸಾಧನೆಯ ಮಾರ್ಗದಲ್ಲಿರುವಂತಹ ಸಾಧಕ ಹುಷಾರಾಗಿ ತಮ್ಮ ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಳ್ಬೇಕು. ಯಾರೋ ಸಿಗ್ಲಿಲ್ಲ ಅಂತ ಹೇಳಿ ಮೂರ್ಖರನ್ನ ಅದನ್ನ ಸ್ನೇಹ ಮಾಡಬಾರದು ಅಂತ ಹೇಳ್ತಾರೆ. ಜೊತೆಗಾರ ಯಾರು ಸಿಗದೇ ಇದ್ರೂ ಕೂಡ ಒಂಟಿಯಾಗಿ ನಿಮಗೆ ತೋಚಿದಂತಹ ಸಾಧನೆಯನ್ನ ಮಾಡ್ಕೊಂಡು ಹೋಗ್ಬೇಕೇ ಹೊರತು, ಈ ರೀತಿಯಾಗಿ ನೀವು ಮೂರ್ಖರ ಸಂಘವನ್ನ ಮಾಡಬೇಡಿ ಅನ್ನುವಂತಹ ಮಾತನ್ನ ಭಗವಾನ್ ಬುದ್ಧರ್ ಹೇಳ್ತಾರೆ. ಮುಂದಿನ ಒಂದು ಗಾಥೆಯಲ್ಲಿ ಭಗವಾನ್ ಬುದ್ಧರ್ ಹೇಳ್ತಾರೆ, ನನಗೆ ಪುತ್ರರಿದ್ದಾರೆ, ಆಮೇಲೆ ನನ್ನಲ್ಲಿ ತುಂಬಾ ಹಣ ಇದೆ ಅಂತ ಹೇಳಿ ಮೂರ್ಖರು ಹೇಳ್ತಾರೆ. ತನಗೆ ತಾನೇ ತನ್ನದಲ್ಲ ಅಂದ ಮೇಲೆ ಎಲ್ಲಿಯ ಪುತ್ರರು, ಎಲ್ಲಿಯ ಹಣ ಅಂತ ಕೇಳ್ತಾರೆ. ಅಂದ್ರೆ ನಾನು ಅನ್ನೋದಕ್ಕೆ ಅಸ್ತಿತ್ವನೇ ಇಲ್ಲ ಅಲ್ವಾ. ಅಂತದ್ರಲ್ಲಿ ಇನ್ನ ನಾನೇ ನಾನು ಅನ್ನೋದೇ ಅಸ್ತಿತ್ವದಲ್ಲಿ ಇಲ್ದೇ ಇರುವಾಗ, ನಾನು, ನನ್ನ ಮಗ, ನನ್ನ ಹಣ ಅನ್ನೋದೆಲ್ಲ ಎಲ್ಲಿಂದ ಬರುತ್ತೆ ಅನ್ನೋದು ಈ ಒಂದು ವಿಷಯವನ್ನ ತಿಳಿಸ್ಕೊಡ್ತಾರೆ ಅವರು. ತನಗೆ ತಾನೇ ತನ್ನದಲ್ಲ ಅಂತ ಅಂದಾಗ, ಇನ್ನ ಹಣ ನಂದು ಅಥವಾ ಐಶ್ವರ್ಯ ನಂದು, ಮಕ್ಕಳ ನನ್ನವರು, ಈ ಮನೆ ನಂದು ಅಂತ ಹೇಳಲಿಕ್ಕೆ ಎಲ್ಲಿ ಸಾಧ್ಯ ಇದೆ ಎನ್ನುವಂತಹ ಮಾತನ್ನ ಹೇಳ್ತಾರೆ. ಮೂರ್ಖರಿಗೆ ಅವರ ಐಶ್ವರ್ಯ, ಅವರ ಮಕ್ಕಳು, ಅವರ ಸಂಸಾರ, ಅವರ ನೆಂಟ್ರಿಸ್ಟ್ರು ಇಂಥದ್ದು ಮಾತ್ರವೇ ದೊಡ್ಡದಾಗತ್ತೆ. ಆದ್ರೆ ಇದು ಯಾಕೆ ನಿಜ ಅಲ್ಲ ಅಂತ ಹೇಳಿದ್ರೆ, ನಾನೇ ನನ್ನದಲ್ಲ ಅನ್ನುವಂಥ ವಿಷಯ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಒಂದು ಕಥೆಯನ್ನ ಹೇಳ್ತಾರೆ. ಶ್ರಾವಸ್ತಿ ಎನ್ನುವಂತಹ ಒಂದು ನಗರ ಇರುತ್ತೆ. ಅಲ್ಲಿ ಆನಂದ ಅನ್ನುವಂತಹ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ಅತ್ಯಂತ ಜಿಪುಣನಾಗಿದ್ದು ಬಹಳ ಶ್ರೀಮಂತನಾಗಿರ್ತಾನೆ. ಅವನು ಅವನ ಮಗನಿಗೆ ಯಾವಾಗ್ಲೂ ಏನ್ ಹೇಳ್ತಾ ಇರ್ತಾನೆ ಅಂತ ಹೇಳಿದ್ರೆ, ನಾವ್ ಯಾವಾಗ್ಲೂ ಶ್ರೀಮಂತರು ಅಂತ ಯೋಚನೆ ಮಾಡಬಾರ್ದು, ಮತ್ತೆ ನಾವು ಹಣ ಖರ್ಚು ಮಾಡ್ಲೇಬಾರ್ದು. ಯಾಕೆಂದ್ರೆ ನಾವು ಸದಾಕಾಲ ಐಶ್ವರ್ಯವನ್ನ ಸಂಗ್ರಹ ಮಾಡ್ತಾನೆ ಇರ್ಬೇಕು. ಇಲ್ದೇ ಇದ್ರೆ ನಾವು ಹಣ ಖರ್ಚು ಮಾಡಕ್ ಹೋದ್ರೆ ನಮ್ಮಲ್ಲಿ ಐಶ್ವರ್ಯ ಉಳಿಯೋದಿಲ್ಲ. ಐಶ್ವರ್ಯ ಉಳಿಲಿಲ್ಲ ಅಂದ್ರೆ ನಾವು ಶ್ರೀಮಂತರಾಗಲ್ಲ. ಆದ್ರಿಂದ ನೀನ್ ಯಾವಾಗ್ಲೂ ಕೂಡ ನಾವು ಶ್ರೀಮಂತರು ಅಂತ ಯೋಚನೆ ಮಾಡಕ್ಕೆ ಹೋಗ್ಬೇಡ ಅನ್ನುವಂತಹ ಮಾತನ್ನ ಹೇಳ್ತಾ ಇರ್ತಾರೆ. ಅವಾಗ ಒಂದ್ ದಿವ್ಸ ಏನಾಗುತ್ತೆ, ಈ ಶ್ರೀಮಂತ ನೋಡ್ತಾನೆ ತುಂಬಾ ಹಣ ಆಗೋಗ್ಬಿಟ್ಟಿರುತ್ತೆ. 5 ಬಿಂದಿಗೆಗಳ ತುಂಬಾ ಬಂಗಾರದ ನಾಣ್ಯ ತುಂಬಿಟ್ಟು ಏನ್ ಮಾಡ್ತಾನೆ, ತನ್ನ ಮನೆ ಒಳಗಡೆನೆ ಹೂತಿಟ್ಟು ಬಿಡ್ತಾನೆ. ಹೂತಿಟ್ಬಿಟ್ಟು ಕೊನೆಗೇನಾಗುತ್ತೆ, ಯಾರಿಗಾರು ಹೇಳಿದ್ರೆ ಅವ್ರು ಎತ್ಕೊಂಡ್ಬಿಡ್ತಾರೆ ಅನ್ನೋ ಭಯ ಇರುತ್ತೆ. ಮಗನ್ಗಾದ್ರೂ ಕೂಡ ಹೇಳಲ್ಲ, ಹೆಂಡತಿಗೂ ಹೇಳಲ್ಲ, ಯಾರಿಗೂ ಹೇಳ್ತೀರ ಏನಾಗ್ತಾನೆ, ಒಂದ್ ದಿವ್ಸ ಸತ್ತೋಗ್ಬಿಡ್ತಾನೆ. ಅಂದ್ರೆ ಯಾರಿಗಾರು ತಿಳಿಸಿದ್ರೆ ಎತ್ಕೊಂಡು ಹೋಗ್ತಾರೆ ಅಂತ. ಆದ್ರೆ ಸಾವು ಬರುತ್ತಲ್ಲ, ಅವಾಗ ಅದನ್ನ ತಿಳಿಸ್ಲಿಕ್ಕೆ ಇರೋ ಅಷ್ಟು ವೇಳೆನ ಸಾವು ನಮ್ಗೆ ಕೊಡುತ್ತೆ ಅಂತ ಹೇಗೆ ಹೇಳಕ್ಕಾಗತ್ತೆ. ಹೀಗಿರ್ತಾರೆ, ಒಂದು ನಿಮಿಷಕ್ಕೆ ಪ್ರಾಣ ಹೋಗೇ ಬಿಟ್ಟಿರುತ್ತೆ ಅಲ್ವಾ.
ಇವನ್ಗೆ ಹಾಗೆ ಆಗತ್ತೆ. ಏನು ಅಂದ್ರೆ ಸಾವು ಬಂದಾಗ ನಾನು ಹಿಂಗ್ ಬಂಗಾರದ ಇದು ಹಣವನ್ನ ಹೂತಿಟ್ಟಿದ್ದೇನೆ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲದಂತೆ ಅವನು ಸತ್ತು ಹೋಗ್ಬಿಡ್ತಾನೆ. ಮುಂದೇನಾಗತ್ತೆ, ನಮ್ಗೆಲ್ಲಾ ಥಿಯಾಸಫಿನಲ್ಲಿ ಗೊತ್ತಿದೆ. ತುಂಬಾ ಆಸೆ ಇಟ್ಟುಕೊಂಡು, ತುಂಬಾ ಇದನ್ನ ಇಟ್ಕೊಂಡು ಅವರು ಆ ಬೆಳೆಯದ ಜೀವಿಗಳಿರೋರು ಬಹಳ ಬೇಗ ಜನ್ಮ ತೆಗೆದುಕೊಂಡ್ಬಿಡ್ತಾರೆ. ಹಾಗೆ ಅವ್ನ್ ಮುಂದೆ ಈ ವ್ಯಕ್ತಿ ಇದ್ನಲ್ಲ, ಅವನು ಆನಂದ ಅನ್ನೋನು ಬಹಳ ಬೇಗ ಪುನರ್ಜನ್ಮ ತಗೊಂಡ್ಬಿಡ್ತಾನೆ. ಅವನು ಎಲ್ಲಿ ತಗೋತಾನೆ ಅಂದ್ರೆ ಅದೇ ಶ್ರಾವಸ್ತಿ ನಗರದ ಹತ್ತಿರ ಒಂದು ಹಳ್ಳಿಯಲ್ಲಿ ಭಿಕ್ಷುಕರ ಮನೆಯಲ್ಲಿ ಹುಟ್ಟುತ್ತಾನೆ. ಅಲ್ಲಿ ಒಂದು ಭಿಕ್ಷುಕರ ಗುಂಪಿರತ್ತೆ. ಆ ಗುಂಪಿನಲ್ಲಿ ಒಬ್ಬ ಹೆಂಗಸಿಗೆ ಅವಳು ಇದು ಬಸರಿ ಆಗ್ತಾಳೆ. ಅವನಿನ್ನೂ ತಾಯಿ ಗರ್ಭದಲ್ಲಿರುವಾಗ್ಲೇನೆ ಅವ್ರ ಎಲ್ರಿಗೂ ಕೂಡ ಭಿಕ್ಷೆ ಸಿಗದಂಗಾಯ್ತು, ಏನೇನೋ ಅಪಶಕುನಗಳಾಯ್ತು. ಅವಾಗ ಅವ್ರು ಏನ್ ಹೇಳ್ತಾರೆ, ಈ ಗರ್ಭಿಣಿ ತಾಯಿ ಆಗ್ತಾ ಇರೋ ಅಂತವಳಿದ್ದಾಳಲ್ಲ, ಅವಳು ಅತ್ಯಂತ ದುರಾದೃಷ್ಟವಂತೆ. ಈ ಇವಳನ್ನ ನಾವು ಜೊತೆನಲ್ಲಿ ಇಟ್ಕೊಂಡ್ರೆ ನಮ್ಗೆ ಊಟಕ್ಕೆ ತುಂಬಾ ತೊಂದರೆ ಆಗ್ಬಿಡುತ್ತೆ, ನಮ್ಗೆ ಭಿಕ್ಷೆ ಸಿಗೋದಿಲ್ಲ ಅಂತ ಹೇಳಿ ಅವರೆಲ್ಲರೂ ಕೂತು ತೀರ್ಮಾನ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಈ ಹೆಂಗಸನ್ನ ಗುಂಪಿಂದ ಹೊರಗೆ ಕಳಿಸ್ಬಿಡ್ತಾರೆ. ನೀನು ಹೊರ್ಟೋಗು, ನೀನು ನಮ್ ಜೊತೆ ಇರ್ಬೇಡ ನೀನು ಅಂತ ಹೇಳಿ ಕಳಿಸ್ಬಿಡ್ತಾರೆ. ಅವಳು ಕಷ್ಟ ಪಟ್ಕೊಂಡು ತಾನೊಬ್ಳೆ ಭಿಕ್ಷೆ ಬೇಡ್ಕೊಂಡು ಎಲ್ಲೋ ಒಂದು ಮರದ ಕೆಳಗೆ ಇದ್ಕೊಂಡು ಕಷ್ಟದಲ್ಲಿ, ಬಹಳ ಕಷ್ಟದಲ್ಲಿ ಇರ್ತಾಳೆ. ಕೊನೆಗೆ ಅವಳಿಗೊಂದು ತುಂಬಾ ಕುರೂಪಿಯಾದಂತಹ, ಅಸಹ್ಯವಾದಂತ ಒಂದ್ ಮಗು ಹುಟ್ಟುತ್ತೆ. ಅವಳು ಆ ಮಗು ಎತ್ಕೊಂಡು ಭಿಕ್ಷೆಗೆ ಹೋದ್ರೆ ಅವಳಿಗೆ ಭಿಕ್ಷೆನೂ ಸಿಗ್ತಾ ಇರೋದಿಲ್ಲ. ಆಮೇಲೆ ಏನಾಗತ್ತೆ, ಅವಳೇನ್ ಮಾಡ್ತಿರ್ತಾಳೆ, ಮಗುನ ಅಲ್ಲೇ ಎಲ್ಲೋ ಬಿಟ್ಬಿಟ್ಟು ಹೋಗಿ ಭಿಕ್ಷೆ ಬೇಡಿದ್ರೆ ಆಹಾರ ಸಿಗತ್ತೆ. ಅವಾಗ ಅವಳೇನ್ ಮಾಡ್ತಾಳೆ, ಈ ಕುರೂಪಿ ಮಗುನ ಜೊತೆ ಕರ್ಕೊಂಡು ಹೋದ್ರೆ ಭಿಕ್ಷೆ ಸಿಗಲ್ಲ ಅಂತ ತೀರ್ಮಾನ ಮಾಡಿ ಅವಳು ಒಬ್ಳೆ ಹೋಗಿ ಭಿಕ್ಷೆ ತಂದು ಈ ಮಗುವನ್ನ ಸಾಕ್ತಾಳೆ. ಸಾಕ್ದಾಗ ಹುಡುಗ ಸ್ವಲ್ಪ ದೊಡ್ಡವನಾಗ್ತಾನೆ. ದೊಡ್ಡವನಾದ ಬಳಿಕ ಅವನ್ ತಾಯಿ, ನೀನ್ ಬೇರೆನೆ ಹೊರಟೋಗು, ಭಿಕ್ಷೆ ನಿನ್ ಪಾಡಿಗೆ ನೀನ್ ಬೇಡ್ಕೊಂಡು ನೀನ್ ಇರು ಅಂತ ಹೇಳಿ ಅವಳು ಅವನ್ನ ಬಿಟ್ಬಿಡ್ತಾಳೆ. ಆಮೇಲೆ ಏನಾಗತ್ತೆ ಅಂದ್ರೆ, ಒಬ್ನೇ ಭಿಕ್ಷೆಗೆ ಹೋಗ್ತಾ ಇರ್ತಾನಲ್ಲ, ಅವಾಗ ಒಂದ್ ದಿವ್ಸ ಆ ಹಳ್ಳಿ ಹೋದ, ಆ ಹಳ್ಳಿಲಿ ಆಯ್ತು, ಇನ್ನೊಂದ್ ಹಳ್ಳಿಗೆ ಹೋದ. ಈ ರೀತಿ ಓಡಾಡ್ತಾ ಅವನೇನ್ ಮಾಡ್ದ, ಶ್ರಾವಸ್ತಿಗೆ ಬಂದ. ಶ್ರಾವಸ್ತಿಗೆ ಬಂದಾಗ ಅವನಿಗೆ ಹಳೆಯ ನೆನಪುಗಳು ಮರುಕಳಿಸ್ಬಿಡ್ತು. ಅವನಿಗೆಲ್ಲ ಜ್ಞಾಪಕ ಇತ್ತಲ್ಲ, ತನ್ನ ಮನೆ, ತನ್ನ ಮಗ, ತಾನು ತುಂಬಿ ಹೂತಿಟ್ಟಿದಂತಹ ಚಿನ್ನ ಎಲ್ಲ ಗೊತ್ತಾಯ್ತು ಅವನಿಗೆ. ಎಲ್ಲ ನೆನಪು ಬಂತು. ಅವನೇನ್ ಮಾಡ್ದ, ತನ್ನ ಹಿಂದಿನ ಜನ್ಮದ ತನ್ನ ಮನೆ ಇದೆಯಲ್ಲ, ಆ ಮನೆ ಒಳಕ್ಕೆ ಹೋಗೋದಕ್ಕೆ ಪ್ರಯತ್ನ ಮಾಡ್ದ. ಆ ಮನೆಯಲ್ಲಿ ಅವನ ಮಕ್ಕಳು, ಮೊಮ್ಮಕ್ಕಳು ಎಲ್ಲ, ಮನೆ ತುಂಬಿದ ಮನೆ ಇದೆ ಅಲ್ಲಿ. ಅವ್ರೇನ್ ಮಾಡ್ತಾರೆ, ಇವನ್ನ ನೋಡಿ, ಒಳ್ಳೆ ಕುರೂಪಿಯಾಗಿದ್ದಂತ ಇವನನ್ನ ನೋಡಿ, ಭಿಕ್ಷುಕನ್ನ ನೋಡಿ ಅವ್ರೇನ್ ಮಾಡಿದ್ರು, ಕೋಲ್ ತಗೊಂಡು ಹೊಡೆದು ಅವನ್ನ ಓಡಿಸ್ಬಿಡ್ತಾರೆ ಮನೆ ಬಿಟ್ಟು. ಯಾಕೆಂದ್ರೆ ಯಾರೋ ಭಿಕ್ಷುಕ ಮನೆ ಒಳಗ್ ನುಗ್ಗಿದ್ರೆ ಯಾರು ಒಳಗ್ ಸೇರಿಸ್ತಾರೆ, ಆ ರೀತಿಯಾಗಿ ಓಡಿಸ್ಬಿಡ್ತಾರೆ. ಅವಾಗ ಏನಾಗತ್ತೆ, ಆ ಜಿಪುಣನ ಮಗನಾದ ಮೂಲಸಿರಿ ಅನ್ನೋಂಥವನು ಅವನನ್ನ ಭಗವಾನ್ ಬುದ್ಧರು ಶ್ರಾವಸ್ತಿಲಿ ಇರ್ತಾರೆ ಅವಾಗ. ಅವಾಗೇನ್ ಮಾಡ್ತಾರೆ, ಈ ಭಿಕ್ಷುಕನ ಮಗ ಮೂಲಸಿರಿ ಅನ್ನೋಂಥವನು ಅವನನ್ನ ಭಗವಾನ್ ಬುದ್ಧರು ಕರೆಸ್ಕೊಂಡ್ಬಿಟ್ಟು ಅವಾಗ ಹೇಳ್ತಾರೆ, ಈ ಭಿಕ್ಷುಕ ಇದಾನಲ್ಲಪ್ಪ, ಇವನು ಹಿಂದಿನ ಜನ್ಮದಲ್ಲಿ ನಿನ್ನ ತಂದೆ ಆಗಿದ್ದವನು ಅಂತ ಹೇಳ್ತಾರೆ. ಆ ಮೂಲಸಿರಿ ನಂಬಲ್ಲ. ಯಾಕೆ ನಂಬ್ತಾನೆ ಅವನು, ಇಂಥ ಕುರೂಪಿಯಾದಂತಹ ಈ ಭಿಕ್ಷುಕ ನನ್ ತಂದೆ ಹೇಗಾಗ್ತಾನೆ, ಯಾಕೆಂದ್ರೆ ನನ್ ತಂದೆ ಅತ್ಯಂತ ಶ್ರೀಮಂತ ಅನ್ನೋದು ಅವನಿಗೆ ಗೊತ್ತಿದೆಯಲ್ವಾ, ಅದಕ್ಕೆ ಹೇಳ್ತಾನೆ. ಅವಾಗ ಅವರು ಭಗವಾನ್ ಬುದ್ಧರು ಹೇಳ್ತಾರೆ, ನಿನ್ಗೆ ನಂಬಿಕೆ ಬರ್ಬೇಕು ಅಂದ್ರೆ ಆ ಭಿಕ್ಷುಕನನ್ನ ಮನೆ ಒಳಗ್ ಕರ್ಸು, ನಿಧಿ ಎಲ್ಲಿದೆ ಅಂತ ಕೇಳು, ಅವನು ನಿಧಿನ ಹುಡುಕಿ ಕೊಡ್ತಾನೆ, ತೋರಿಸಿ ಕೊಡ್ತಾನೆ. ಆ ಆಗ ನಿಧಿ ಸಿಕ್ಕಿದ್ರೆ ನಿನಗೆ ಅವನೇ ನಿನ್ ತಂದೆ ಅಂತ ಹೇಳಿ ಗೊತ್ತಾಗತ್ತೆ ಅಲ್ವಾ ಅಂತ ಹೇಳ್ತಾರೆ. ಆವಾಗ ಇವನ್ ಮಗ, ಹೌದಲ್ವಾ, ಅದು ಕರೆಕ್ಟ್ ತಾನೆ, ಯಾಕೆಂದ್ರೆ ನಮ್ಮಪ್ಪ ದುಡ್ಡು ಎಲ್ಲಿಟ್ಟ ಅಂತ ನನಗಂತೂ ಗೊತ್ತಿಲ್ಲ, ನೋಡೋಣ ಅಂತ ಹೇಳಿ ಕೊನೆಗ ಭಿಕ್ಷುಕನಿಗೆ ಕಳಿಸ್ತಾನೆ. ಕಳಿಸಿ ಅವನ್ನ ಒಳಕ್ ಬಿಟ್ಕೊಂಡು ಆ ಜಾಗ, ನಿಧಿ ಇಟ್ಟಿರೋ ಜಾಗ ತೋರ್ಸು ನನಗೆ ಅಂತ ಕೇಳ್ತಾನೆ. ಅವಾಗ ಅವನು ಒಂದು ಜಾಗ ತೋರಿಸಿ, ಇಲ್ಲಿ ಅಗಿ ಅಂತ ಹೇಳಿದಾಗ ಅಲ್ಲಿ ನೆಲವನ್ನೆಲ್ಲ ಅಗದಾಗ 5 ಬಿಂದಿಗೆ ತುಂಬಾ ಚಿನ್ನದ ನಾಣ್ಯಗಳು ಸಿಗತ್ತೆ. ಅವಾಗ ಮೂಲಸಿರಿಗೆ ಅರ್ಥ ಆಗತ್ತೆ, ಇವನು ನಿಜವಾಗಿ ನನ್ನ ಅಪ್ಪನೇ. ಆಗ ಆ ಕಾಲದಲ್ಲಿ ಅಷ್ಟು ಜಿಪುಣತನ ಮಾಡಿದ್ದಕ್ಕೆ ಈ ರೀತಿಯಾಗಿ ಕಷ್ಟ ಅನುಭವಿಸ್ತಾ ಇದ್ದಾನೆ ಅಂತ ಹೇಳಿ ಅವನಿಗೆ ಅರ್ಥ ಆಗಿ, ಅವಾಗ ನನ್ನ ತಂದೆನೇ ಇವನು ಅಂತ ಹೇಳಿ ಅವನು ಮೂಲಸಿರಿ ಒಪ್ಕೊಳ್ತಾನೆ. ಅನಂತರ ಎಲ್ಲರೂ ಕೂಡ ಅವನು ಇವನನ್ನ ತಂದೆಯನ್ನ ಮನೆಯಲ್ಲೇ ಇಟ್ಕೊಳ್ತಾನೆ. ಅವನನ್ನ
ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡಿ ಮನೆ ಇಟ್ಕೊಳ್ತಾನೆ. ಅವಾಗ ಎಲ್ಲರೂ ಕೂಡ ಬಂದು ಭಗವಾನ್ ಬುದ್ಧರ ಉಪಾಸಕರಾಗ್ತಾರೆ. ಹಣವನ್ನ ಆ ಜಿಪುಣತನವನ್ನ ಬಿಟ್ಬಿಡ್ತಾರೆ ಅವರು ಪೂರ್ತಿಯಾಗಿ. ಯಾಕೆಂದ್ರೆ ಅವ್ರಿಗೆ ಜಿಪುಣತನದ ಏನು ಕಷ್ಟ ಇದೆ ಅನ್ನೋದು ಅವ್ರಿಗೆ ಅರ್ಥ ಆಗೋಯ್ತು. ಹಾಗಾಗಿ ಅವ್ರೇನ್ ಮಾಡ್ತಾರೆ, ಭಗವಾನ್ ಬುದ್ಧರ ಉಪಾಸಕರಾಗ್ತಾರೆ. ಯಾಕೆಂದ್ರೆ ಬುದ್ಧರಿಂದ ಈ ವಿಷಯ ಎಲ್ಲ ತಿಳಿದಿದ್ದು ಅಂತ ಹೇಳಿ. ಆಗ ಬುದ್ಧರು ಹೇಳಿದಂತಹ ಗಾಥೆ ಇದು. ಏನು ಅಂದ್ರೆ, ನನಗೆ ಮಕ್ಕಳಿದ್ದಾರೆ, ನನಗೆ ಹಣ ಇದೆ ಅಂತ ಹೇಳಿ ಮೂರ್ಖರು ಯೋಚನೆ ಮಾಡ್ತಾರೆ. ಆದ್ರೆ ತಾನೇ ತನ್ನದಲ್ಲ ಅಂದ ಮೇಲೆ ಎಲ್ಲಿಯ ಪುತ್ರರು, ಎಲ್ಲಿಯ ಧನ ಅಲ್ವಾ? ನಾವೇ ನಮ್ಮವರಲ್ಲ ಅಂದಾಗ, ನಾನು ಅನ್ನೋದಕ್ಕೆ ಅಸ್ತಿತ್ವ ಇಲ್ದಲೇ ಇರುವಾಗ, ಇವ್ರು ನನ್ ಮಕ್ಳು, ಇವ್ರು ನನ್ ಮನೆ, ಇದು ನನ್ನ ಐಶ್ವರ್ಯ ಅಂತ ಹೇಳಿ ಆ ಒಂದು ಅಹಂ ಪಡೋದಿಕ್ಕೆ, ಅಹಂಕಾರ ಪಡ್ಲಿಕ್ಕೆ, ಒಂದು ಅಸ್ತಿತ್ವ ಇದಕ್ಕೆ ಅದು ಸಾಧ್ಯನೇ ಇಲ್ಲ ಅಂತ ಹೇಳಿ ಬುದ್ಧರೇ ಹೇಳ್ತಾರೆ. ಮುಂದೆ ಭಗವಾನ್ ಬುದ್ಧರು ಹೇಳ್ತಾರೆ, ತನ್ನ ಮೂರ್ಖತನವನ್ನ ಅರಿತಿರುವನೋ, ಯಾರು ತನ್ನ ಮೂರ್ಖತನವನ್ನ ಅರಿತಿರುವನೋ ಅಷ್ಟರ ಮಟ್ಟಿಗೆ ಅವನು ಜ್ಞಾನಿಯೇ ಸರಿ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಒಂದು ವೇಳೆ ಮೂರ್ಖನು ತನ್ನನ್ನ ಜ್ಞಾನಿ ಅಂತ ಹೇಳಿ ಅಂದುಕೊಂಡ್ರೆ ಅವನು ಖಂಡಿತವಾಗಿಯೂ ಕೂಡ ಅವನು ಮೂರ್ಖನೇ ಸರಿ ಅಂತ ಹೇಳಿ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಯಾರು ತನ್ನ ಮೂರ್ಖತನ ಅಂದ್ರೆ ನನ್ಗೇನು ಅಷ್ಟು ಗೊತ್ತಿಲ್ಲ ವಿಷಯ ಅಂತ ಹೇಳಿ ಯಾರು ಅದನ್ನ ತನ್ನನ್ನ ತಾನು ಅರ್ಥ ಮಾಡ್ಕೊಂಡಿದಾನೋ ಅಷ್ಟ್ರ ಮಟ್ಟಿಗೆ ಜ್ಞಾನ ಅವನಿಗೆ ಸಿಕ್ಕಿದೆ. ಅಂದ್ರೆ ಎಲ್ಲ ವಿಷಯವರು ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲದೆ ಇರೋದು ಸಾಕಷ್ಟು ವಿಷಯ ಇದೆ ಅನ್ನುವಂತಹದ್ದನ್ನ ಯಾರು ಅರ್ಥ ಮಾಡ್ಕೊಂಡಿದಾರೋ ಅವರು ಅಷ್ಟ್ರ ಮಟ್ಟಿಗೆ ಜ್ಞಾನವಂತರು. ಆದ್ರೆ ಒಂದು ವೇಳೆ ಮೂರ್ಖ ತನ್ನನ್ನ ತಾನು ಜ್ಞಾನಿ ಅಂತ ಹೇಳಿ ಅಂದ್ಕೊಂಡ್ಬಿಟ್ರೆ ಅವನಂತಹ ಮೂರ್ಖ ಇನ್ನೊಬ್ಬ ಇಲ್ಲ ಅನ್ನುವಂತಹ ಮಾತನ್ನ ಭಗವಾನ್ ಬುದ್ಧರು ಹೇಳ್ತಾರೆ. ಅಂದ್ರೆ ಈಗ ಇಚ್ಛೆ, ಜ್ಞಾನ, ಕ್ರಿಯೆ ಈ ಮೂರು ವಿಷಯಗಳು ಕೂಡ ಭಗವಂತನ ಮೂರು ಮುಖಗಳೇ ಹೊರತು ಅವು ಯಾರ ಸೊತ್ತು ಅಲ್ಲ. ಭಗವಂತನದ್ದೇ ಮೂರು ಮುಖಗಳು ಅನ್ನೋದು ನಮ್ಗೆ ಗೊತ್ತು. ಇಚ್ಛೆಯೂ ಹೌದು, ಜ್ಞಾನವೂ ಹೌದು, ಕ್ರಿಯೆಯೂ ಹೌದು. ಈ ಮೂರು ಒಂದೇ ಭಗವಂತನ ಮೂರು ಮುಖಗಳು. ಅವುಗಳನ್ನ ನಾನು ಪಡ್ಕೊಂಡೆ, ನಾನು ತಿಳ್ಕೊಂಡೆ, ನಾನು ಜ್ಞಾನಿ, ನನ್ನ ಇಚ್ಛೆ ಇದು, ನನ್ನ ಕೆಲಸ ಇದು, ನನ್ನ ಜ್ಞಾನ ಇದು ಅಂತ ಯಾರಾದ್ರೂ ಅಂದುಕೊಂಡರೆ ಅದು ಖಂಡಿತ ಮೂರ್ಖತನ ಅಂತ ಹೇಳ್ತೇವೆ ಅಂತ ಹೇಳ್ತಾರೆ ಭಗವಾನ್ ಬುದ್ಧರು. ತಿಳಿದೆ ಅಂತ ಹೇಳಿ ಅನ್ಕೊಳ್ಳೋದು ಮೂರ್ಖತನ. ಜ್ಞಾನ ಇದೆಯಲ್ಲ, ಅದು ಎಷ್ಟು ತಿಳಿದ್ರೂ ಕೂಡ ಇನ್ನೂ ಇದ್ದೇ ಇರುತ್ತೆ. ಯಾಕೆಂದ್ರೆ ಜ್ಞಾನ ಒಂದು ಅಗಾಧವಾದ ಸಮುದ್ರದಂತೆ ಇರುವಂತಹದ್ದು, ಸಮುದ್ರದಂತೆ ಅಗಾಧವಾದದ್ದು. ಅದರಲ್ಲಿ ನಾವುಗಳು ಒಂದು ಲೋಟ ಹಿಡ್ಕೊಂಡು ಬರ್ಬೋದು ನೀರನ್ನ, ಅಥವಾ ಕೈಯಲ್ಲೇ ಒಂದಿಷ್ಟು ತೀರ್ಥದ ತರ ತರ್ಬೋದು, ಅಥವಾ ಹೆಚ್ಚಂದ್ರೆ ಒಂದು ಬಕೆಟ್ ತರ್ಬೋದು. ಇಡೀ ಸಮುದ್ರ, ಜ್ಞಾನ ಸಮುದ್ರವೇ ನನ್ನದು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ? ಅದೇ ರೀತಿಯಲ್ಲಿ ಜ್ಞಾನ ಏನಿದ್ರು ಎಲ್ಲ ಜ್ಞಾನವು ಭಗವಂತನದ್ದೇ. ಅವನೇ ಜ್ಞಾನ ಸ್ವರೂಪಿ. ಅವನು ಕೊಟ್ರೆ ನಮಗೆ ಸಿಗುತ್ತೆ. ನಮಗೆ ಸಿಕ್ಕಿದ್ದೆಲ್ಲ ನಮ್ಮದು ಅಂತ ಕೂಡ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು, ನನಗೆ ಜ್ಞಾನ ಇದೆ, ನಾನು ಜ್ಞಾನವಂತ, ನಾನು ಜ್ಞಾನಿ ಅಂತ ಯಾರಾದರೂ ಅಂದುಕೊಂಡ್ರೆ ಅವರು ಖಂಡಿತ ಮೂರ್ಖರೇ ಸರಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಜ್ಞಾನಿಯು ಕೂಡ, ಯಾವ ಜ್ಞಾನಿಯು ಕೂಡ ಜ್ಞಾನವನ್ನ ಅದು ನನ್ನದು ಅಂತ ಹೇಳೋದಿಲ್ಲ. ಎಲ್ಲ ಜ್ಞಾನವೂ ಭಗವಂತನದ್ದೇ, ದೇವರದ್ದೇ. ಅಂದ್ರೆ ನನಗೆ ಗೊತ್ತು ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ ಅಂತಾನೆ ಅರ್ಥ. ಹಾಗಾಗಿ ಜ್ಞಾನದಲ್ಲಿ ಮೊದಲು ಸ್ವಜ್ಞಾನ ಬರುತ್ತೆ ಅಲ್ವಾ? ಮೊಟ್ಟ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಳೋದು ನಾವು ಏನು ಅಂತ ಹೇಳಿ, ನಮ್ಮನ್ನ ನಾವು ಏನು ಅಂತ ಹೇಳಿ ಅರ್ಥ ಮಾಡ್ಕೊಳ್ತೀವಿ. ಅದನ್ನ ಸ್ವಜ್ಞಾನ ಅಂತ ಹೇಳಿ ಕರೀತಾರೆ. ನಾನು ಅಂದ್ರೆ ಯಾರು, ಹಾಗಂದ್ರೆ ಏನು, ನನ್ನ ಹುಟ್ಟು ಯಾಕಾಗಿದೆ, ನಾನು ಏನಕ್ಕೆ ಇಲ್ಲಿ ಈ ಇದ್ರಲ್ಲಿ ಜನ್ಮ ತಗೊಂಡಿದ್ದೇನೆ, ಅಂದ್ರೆ ನನ್ನ ಕೆಲ್ಸ ಏನು, ಇದು ಅರ್ಥ ಆಗತ್ತೆ ಸ್ವಜ್ಞಾನದಲ್ಲಿ. ಆಗ ನಮಗೆ ಗೊತ್ತಾಗತ್ತೆ ಇಡೀ ಸೃಷ್ಟಿಯೇ ಯಾತಕ್ಕಾಗಿದೆ, ಭಗವಂತ ಯಾರು, ಈ ಎಲ್ಲವೂ ಕೂಡ ನಮಗೆ ಅರ್ಥ ಆದಾಗ ಅವಾಗ ನಾನು, ನನಗೆ ಗೊತ್ತು ಇತ್ಯಾದಿಗಳೆಲ್ಲವೂ ಕೂಡ ಇಲ್ಲವಾಗತ್ತೆ. ಅದು ಹೊರಟು ಹೋಗತ್ತೆ. ಯಾಕೆಂದ್ರೆ ನಾನು ಅನ್ನೋದಕ್ಕೆ ಅಸ್ತಿತ್ವ ಇಲ್ದಲೇ ಇರುವಾಗ, ಈ ಸೃಷ್ಟಿಯಲ್ಲಿ ಭಗವಂತನ ಒಬ್ಬನೇ ಇರೋದು, ಅವನೇ ಎಲ್ಲ, ಅವನ ಸ್ವರೂಪವೇ ಪ್ರತಿಯೊಂದು ಅನ್ನೋದು ಸರಿಯಾಗಿ ಅರ್ಥ ಆದಾಗ ನಾನು ಅನ್ನೋದಕ್ಕೆ ಅರ್ಥನೇ ಇಲ್ಲ ಅನ್ನೋದು ಗೊತ್ತಾಗತ್ತೆ. ಹಾಗಾಗಿ ಯಾಹಂ ಅನ್ನೋದು ಸಂಪೂರ್ಣವಾಗಿ ನಾಶವಾಗಿ ಬಿಡುತ್ತೆ. ನಾನು ಅನ್ನೋದು ಸಂಪೂರ್ಣವಾಗಿ ಇಲ್ಲವಾಗ್ತದೆ. ಅವಾಗ ನಾನು ಅಂದರೆ ಅನ್ನೋದು ಇಲ್ಲ ಅಂದಾಗ ನನ್ನದು,
ನನಗಾಗಿ ನನ್ನ ಸಂಸಾರ, ನನ್ನ ಕುಟುಂಬ, ನನ್ನ ಆಸ್ತಿ ಯಾವುದು, ನನ್ನ ಜ್ಞಾನ ಏನೂ ಇಲ್ಲದೆ ಇರುವಂತಹ ಒಂದು ಸ್ಥಿತಿ. ಈ ಎಲ್ಲ ಭಾವನೆಗಳು ಕೂಡ ಹೊರಟು ಹೋದಾಗ ನಾನು ಬುದ್ಧಿವಂತ ಅಂತ ಯಾರಾದರೂ ಹೇಳ್ಕೊಂಡ್ರೆ ಖಂಡಿತವಾಗಿ ನಾವು ಏನ್ ಮಾಡ್ಬೇಕು ಅಂದ್ರೆ ನಕ್ಬಿಟ್ಟು ಸುಮ್ಮನಾಗ್ಬೇಕು. ಯಾಕೆಂದ್ರೆ ಅವ್ರಿಗಿನ್ನೂ ಜ್ಞಾನ ಸಿಕ್ಕಿಲ್ಲ ಅನ್ನೋದು ನಮಗೆ ಅರ್ಥ ಆಗತ್ತೆ ಅಂತ ಹೇಳಿ ಭಗವಾನ್ ಬುದ್ಧರು ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ, ನಾನು ಅನ್ನೋದಕ್ಕೆ ಅಸ್ತಿತ್ವ ಇಲ್ಲದೆ ಇರುವಾಗ ನನ್ನ ಜ್ಞಾನ, ನನ್ನ ಇದು ನನ್ನದು ಅಂತ ಹೇಳಿ ಏನೆಲ್ಲ ನಾವು ಕೂಡ ಹಾಕೊಳ್ತೀವೋ ಅದೆಲ್ಲವೂ ವ್ಯರ್ಥ. ಯಾಕೆಂದ್ರೆ ನಾನುಗೆ ಅಸ್ತಿತ್ವ ಇಲ್ಲ ಅನ್ನೋ ಮಾತನ್ನ ಅವರು ಹೇಳ್ತಾರೆ. ಮುಂದೆ ಭಗವಾನ್ ಬುದ್ಧರು ಹೇಳ್ತಾರೆ, ಮೂರ್ಖನು ಜ್ಞಾನಿಯೊಡನೆ ಜೀವನ ಪೂರ್ತಿ ಅನ್ಯೋನ್ಯವಾಗಿದ್ದರೂ ಕೂಡ ಆತನು ಧರ್ಮವನ್ನ ಅರಿಯಲಾರ. ಅಂದ್ರೆ ಜ್ಞಾನಿಯ ಜೊತೆಗೇ ಇದ್ರೂ ಕೂಡ ಒಬ್ಬ ಮೂರ್ಖ ಅವನು ಧರ್ಮವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಅಂತ ಹೇಳಿ ಅವರು ಒಂದು ಉದಾಹರಣೆಯನ್ನ ಕೊಡ್ತಾರೆ. ಏನು ಉದಾಹರಣೆ ಕೊಡ್ತಾರೆ ಅಂತ ಹೇಳಿದ್ರೆ, ಸಾರ್ ಮಾಡ್ತಾ ಇರ್ತೀವಿ. ಸಾರ್ನಲ್ಲಿ ಸೌಟ್ ಇರತ್ತೆ. ಆ ಸೌಟ್ ಹಾಕಿ ತಿರುಗಿಸ್ತಾ ಇರ್ಬೇಕಾಗತ್ತೆ. ಆ ಸೌಟಲ್ಲಿ ಸಾರನಲ್ಲಿ ಸೌಟನ್ನ ಎದ್ದಿದ್ದಾಗ ಆ ಸಾರಿನ ರುಚಿ ಸೌಟ್ಗೆ ಯಾವತ್ತಾದ್ರೂ ಗೊತ್ತಾಗತ್ತಾ ಅಂತ ಬುದ್ಧರು ಕೇಳ್ತಾರೆ. ಸಾರಿನಲ್ಲಿರುವ ಸೌಟು ಸಾರಿನ ರುಚಿಯನ್ನು ಎಂದೂ ತಿಳಿಯಲಾರದು. ಅದೇ ರೀತಿ ಮೂರ್ಖನು ಜ್ಞಾನಿಯೊಂದಿಗಿದ್ದರೂ ಕೂಡ ಯಾವುದೇ ರೀತಿಯ ಲಾಭವನ್ನ ಪಡೆಯಲಾರ ಅಂತ ಹೇಳ್ತಾರೆ. ಆದರೆ ಪ್ರಜ್ಞಾವಂತರು ಜ್ಞಾನಿಗಳ ಜೊತೆ ಒಂದೇ ಒಂದು ಮುಹೂರ್ತ ಕಾಲದಷ್ಟು ಇದ್ದರೂ ಕೂಡ ತಾವು ಇದು ಕ್ಷಿಪ್ರವಾಗಿ ಧರ್ಮವನ್ನ ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟ್ ಚೆನ್ನಾಗಿ ಹೇಳ್ತಾರೆ ನೋಡಿ. ಇದು ಮೂರ್ಖನು ಜ್ಞಾನಿಯೊಡನೆ ಜೀವನಾಪೂರ್ತಿ ಅನ್ಯೋನ್ಯವಾಗಿದ್ದರೂ ಕೂಡ ಆತನು ಧರ್ಮವನ್ನ ಅರಿಯಲಾರ. ಸಾರಿನಲ್ಲಿರುವ ಸೌಟು ಸಾರಿನ ರುಚಿಯನ್ನು ಎಂದೂ ತಿಳಿಯಲಾರದು. ಅದೇ ರೀತಿ ಮೂರ್ಖನು ಜ್ಞಾನಿಯೊಂದಿಗಿದ್ದರೂ ಕೂಡ ಲಾಭ ಪಡೆಯಲಾರ. ಆದರೆ ಪ್ರಜ್ಞಾವಂತರು ಜ್ಞಾನಿಗಳ ಜೊತೆ ಒಂದು ಮುಹೂರ್ತದಷ್ಟು ಕಾಲ ಇದ್ದರೂ ಕೂಡ ಕ್ಷಿಪ್ರವಾಗಿ ಧರ್ಮವನ್ನ ಅರಿಯುತ್ತಾರೆ ಅಂತ ಹೇಳ್ತಾರೆ. ಹೇಗೆ ನಾಲಿಗೆಯು ಒಂದೇ ಒಂದು ಚಮಚ ಒಂದೆರಡು ಹನಿ ಸಾರನ್ನ ಬಾಯಿಗೆ ಹಾಕೊಂಡ್ರು ಕೂಡ ಇಡೀ ಸಾರಿನ ಗುಣ ಧರ್ಮವನ್ನ ಹೇಳಕ್ಕಾಗತ್ತೆ. ಅಂದ್ರೆ ಎಲ್ಲ ರುಚಿಯೂ ಗೊತ್ತಾಗೋಗ್ಬಿಡುತ್ತೆ. ಅಂದರೆ ಅವರು ಧರ್ಮವನ್ನ ಅರ್ಥ ಮಾಡಿಕೊಳ್ಳಬಲ್ಲರು. ಜ್ಞಾನಿಗಳೊಂದಿಗೆ ಇದ್ದಾಗ ಅವಾಗೇನಾಗತ್ತೆ, ಧರ್ಮ ಅರ್ಥ ಆಗತ್ತೆ. ಪ್ರಜ್ಞಾವಂತರು ಜ್ಞಾನಿಗಳ ಜೊತೆ ಇದ್ದಾಗ ಆ ಜ್ಞಾನಿಗಳ ಜ್ಞಾನವನ್ನ ಅರ್ಥ ಮಾಡಿಕೊಂಡ್ಬಿಡ್ತಾರೆ, ಅದನ್ನ ತಿಳ್ಕೊಳ್ತಾರೆ ಅವರು ಅಂತ ಹೇಳ್ತಾರೆ. ಮುಂದೆ ಭಗವಾನ್ರು ಹೇಳ್ತಾರೆ, ಅದರಿಂದ ನಾವು ಈಗ ಹೇಗೆ ಸೌಟುಗೆ ಸಾರಿನ ರುಚಿ ಗೊತ್ತಾಗಲ್ವೋ, ಆದರೆ ಒಂದೇ ಒಂದು ಚಮಚ ನಮ್ಮ ನಾಲ್ಗೆ ಮೇಲೆ ಬಿದ್ರೆ ಅದು ನಮ್ಗೆ ಅರ್ಥ ಆಗತ್ತೆ. ಹಾಗೆ ಮೂರ್ಖ ಜ್ಞಾನಿಯೊಂದಿಗಿದ್ರೆ ಅವನು ಏನೂ ಅರ್ಥ ಮಾಡಿಕೊಳ್ಳಲಾರ, ಯಾವ ಲಾಭವನ್ನೂ ಪಡಿಲಾರ. ಆದರೆ ಒಬ್ಬ ಪ್ರಜ್ಞಾವಂತನಾದಂತಹವನು, ಅವನು ಒಬ್ಬ ಸಾಧಕ ಆದಂತವನು, ಪ್ರಜ್ಞಾವಂತನಾದವನು ಜ್ಞಾನಿಗಳ ಜೊತೆ ಇದ್ದರೆ ಅವನು ತಕ್ಷಣ ಜ್ಞಾನವನ್ನ ಅರ್ಥ ಮಾಡಿಕೊಂಡ್ ಬಿಡ್ತಾರೆ, ಜ್ಞಾನವನ್ನ ತಿಳಿತಾರೆ ಅಂತ ಹೇಳಿ ಭಗವಾನ್ ಬುದ್ಧರು ಹೇಳ್ತಾರೆ. ಭಗವಾನ್ ಬುದ್ಧರು ಹೇಳ್ತಾರೆ, ಯಾವತ್ತೂ ಕೂಡ ನಿಮಗೆ ಪಶ್ಚಾತ್ತಾಪವನ್ನು ತರುವಂತಹ ಕರ್ಮವನ್ನ ಮಾಡಬೇಡಿರಿ ಅಂತ ಹೇಳ್ತಾರೆ. ಯಾಕೆ ಮಾಡಬಾರದು? ಪಶ್ಚಾತ್ತಾಪ ಬರುವಂತ ಕರ್ಮವನ್ನು ಯಾಕೆ ಮಾಡಬಾರದು ಅಂತ ಹೇಳಿದ್ರೆ, ಪಾಪ ಕರ್ಮವನ್ನ ಮಾಡುವಂತಹವರು ತಮಗೆ ತಾವೇ ಶತ್ರುಗಳಾಗಿರುತ್ತಾರೆ. ಈ ರೀತಿಯ ಕರ್ಮಗಳಿಂದ ಮುಂದೆ ಅದರ ಫಲ ದೊರೆತಾಗ ಆ ಫಲವನ್ನ ಅನುಭವಿಸುವಾಗ ಅಳುತ್ತಾ ಕಣ್ಣೀರು ಸುರಿಸುತ್ತಾ ಅನುಭವಿಸಬೇಕಾಗುತ್ತದೆ, ತುಂಬಾ ತೊಂದರೆಗೆ ಒಳಗಾಗಬೇಕಾಗುತ್ತದೆ ಅಂತ ಹೇಳ್ತಾರೆ. ಪಶ್ಚಾತ್ತಾಪ ತರುವಂತಹ ಕರ್ಮ ಅಂದ್ರೆ ನಮ್ಮ ಮನಸ್ಸು ಒಪ್ಪಿಲ್ಲ, ಅಂತಹ ಕೆಟ್ಟ ಕರ್ಮವನ್ನ ನಾವು ಮಾಡಿಬಿಟ್ರೆ ಹೇಗೆ ಸಾಧ್ಯ? ಅದಕ್ಕಾಗಿ ಒಳ್ಳೆಯ ಕರ್ಮವನ್ನು ಮಾತ್ರವೇ ಮಾಡ್ಬೇಕೆ ಹೊರತು ನಮಗೆ ಪಶ್ಚಾತ್ತಾಪ ಉಂಟಾಗುವ, ನಮ್ಮ ಮನಸ್ಸಿಗೆ ನೋವಾಗುವಂತಹ, ನಮ್ಮ ಆತ್ಮಕ್ಕೆ ತೊಂದರೆಯಾಗುವಂತಹ ಯಾವುದೇ ಕುಕರ್ಮವನ್ನ ನಾವು ಮಾಡಬಾರದು. ಒಂದ್ ವೇಳೆ ಮಾಡಿದ್ರೆ ಅಂಥವ್ರು ಅವರಿಗೆ ಅವರೇ ಶತ್ರುಗಳಾಗಿರ್ತಾರೆ. ಯಾಕೆ ಅಂತ ಬುದ್ಧರು ಹೇಳ್ತಾರೆ, ಈ ರೀತಿಯ ಕರ್ಮಗಳಿಂದ ಮುಂದೆ ಅದರ ಫಲ ದೊರೆತಾಗ ಆ ಫಲವನ್ನ ಅನುಭವಿಸುವಾಗ ಅಳ್ತಾ ಅಳ್ತಾ ಅನುಭವಿಸ್ಬೇಕಾಗತ್ತೆ, ಕಣ್ಣೀರ್ ಸುರಿಸ್ತಾ ಅನುಭವಿಸ್ಬೇಕಾಗತ್ತೆ, ತುಂಬಾ ತೊಂದರೆಯನ್ನ ಅನುಭವಿಸ್ಬೇಕಾಗತ್ತೆ ಅಂತ ಹೇಳಿ ಭಗವಾನ್ ಬುದ್ಧರು ಹೇಳ್ತಾರೆ.
ಕೆಟ್ಟ ಕರ್ಮಕ್ಕೆ ಕೆಟ್ಟ ಫಲ ಸಿಕ್ಕೇ ಸಿಗುತ್ತೆ. ಅದು ಜಗತ್ತಿನ ನಿಯಮ. ನಾವು ಏನನ್ನ ಬಿತ್ತುತ್ತೀವೋ ಅದನ್ನೇ ಬೆಳಿತೀವಿ ಹೊರತು ನಾವು ಬಿತ್ತಿದ್ದನ್ನ ಬಿಟ್ಟು ಬೇರೆಯ ಬೆಳೆ ನಮಗೆ ಸಿಗೋದಿಲ್ಲ. ಅದರಿಂದ ಕೆಟ್ಟ ಕರ್ಮಕ್ಕೆ ಖಂಡಿತವಾಗಿ ಕೆಟ್ಟ ಫಲವೇ ಕಟ್ಟಿಟ್ಟ ಬುತ್ತಿಯಾಗಿರುತ್ತೆ. ಪಾಪ ಕರ್ಮವನ್ನ ಮಾಡಿದವನು ತನಗೆ ತಾನೇ ಶತ್ರುವಾಗಿರ್ತಾನೆ. ಅವನಿಗೆ ಅವನೇ ಶತ್ರು ಆಗ್ಬಿಡ್ತಾನೆ. ಯಾಕೆ ಅಂದ್ರೆ ಆ ಕೆಟ್ಟ ಕರ್ಮದ ಫಲವನ್ನ ಮುಂದೆ ಅವನು ಶತಸಿದ್ಧ ಅಂದ್ರೆ ಅನುಭವಿಸಬೇಕಾದಂತಹದ್ದು 100%. ಖಂಡಿತವಾಗಿ ಅವನು ಅದನ್ನ ತಾನು ಮಾಡಿದಂತಹ ಕುಕರ್ಮದ ಫಲವನ್ನ ಅವನು ಅನುಭವಿಸ್ಲೇಬೇಕಾಗತ್ತೆ. ಭಗವಾನ್ ಬುದ್ಧರು ಹೇಳ್ತಾರೆ, ಯಾವ ಕರ್ಮವನ್ನ ಮಾಡಿದ್ದರಿಂದಾಗಿ ಮುಂದೆ ಪಶ್ಚಾತ್ತಾಪ ಉಂಟಾಗುವುದಿಲ್ಲವೋ ಅಂತಹ ಕರ್ಮವನ್ನ ಮಾಡು. ಅವಾಗ ಆ ಕರ್ಮದ ಫಲ ಇರುತ್ತಲ್ಲ ಅದನ್ನ ನಗು ನಗುತ್ತಾ ಸಂತೋಷದಿಂದ ಅನುಭವಿಸುವಂತಹ ಕರ್ಮ ಫಲ ಸಿಗುತ್ತೆ. ಅಂತಹ ಕರ್ಮಗಳನ್ನ ಮಾತ್ರ ಮಾಡೋದು ಒಳ್ಳೆಯದು ಅಂತ ಹೇಳ್ತಾರೆ. ಅಂದ್ರೆ ಯಾವ ಕರ್ಮವನ್ನ ಮಾಡಿದ್ದರಿಂದ ಮುಂದೆ ಪಶ್ಚಾತ್ತಾಪ ಉಂಟಾಗಲ್ವೋ ಮತ್ತೆ ಆ ಕರ್ಮ ಫಲವನ್ನ ಖುಷಿಯಾಗಿ ಆನಂದವಾಗಿ ನಗನಗ್ತಾ ಅನುಭವಿಸ್ತೀವಿಯೋ ಅಂತಹ ಕರ್ಮವನ್ನ ಮಾಡುವುದು ಬಹಳ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಒಳ್ಳೆಯ ಕರ್ಮದ ಫಲ ಹೇಗಿರುತ್ತೆ ಅನ್ನೋದಕ್ಕೆ ಕೂಡ ಒಂದು ನಾವು ಘಟನೆಯನ್ನ ನೋಡೋಣ. ಕೆಟ್ಟ ಕರ್ಮದ ಫಲ ನಮ್ಗೆ ಗೊತ್ತಿದೆ. ಯಾವ ಕರ್ಮಕ್ಕೆ ಎಷ್ಟೇ ಇದಾದ್ರೂ ಕೂಡ ಕೆಟ್ಟ ಕರ್ಮ ಅನ್ನೋದು ಅದು ನಮ್ಗೆ ಬಂದೇ ಬರತ್ತೆ. ಅದು ತೊಂದರೆ ಕೊಡುತ್ತೆ ಅನ್ನೋದು ಗೊತ್ತು. ಇನ್ನು ಒಳ್ಳೆಯ ಕರ್ಮಕ್ಕೆ ಒಳ್ಳೆಯ ಫಲ ಹೇಗಿರುತ್ತೆ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ. ಅದನ್ನ ಒಂದು ಘಟನೆಯ ಮುಖಾಂತರ ಈ ಗಾಥೆಗೆ ಒಂದು ಘಟನೆ ಕಾರಣ ಆಗಿರುತ್ತೆ. ಆ ಘಟನೆಯನ್ನ ಭಗವಾನ್ ಬುದ್ಧರು ವರ್ಣನೆಯನ್ನ ಮಾಡ್ತಾರೆ. ಅವ್ರು ಹೇಳ್ತಾರೆ, ಸುಮನ ಅನ್ನುವಂತಹ ಒಬ್ಬ ಹೂವಾಡಿಗ ಇದ್ನಂತೆ. ಹೂವಾಡಿಗ ಅಂತಂದ್ರೆ ಗೊತ್ತಲ್ವಾ, ಹೂ ಬೆಳೆಸೋದು ಅವನ ತೋಟದಲ್ಲಿ. ಅದನ್ನ ದೇವಸ್ಥಾನಗಳಿಗೆ, ರಾಜನ ಅರಮನೆಗೆ, ಮತ್ತೆ ಯಾರ್ಯಾರಿಗೆ ಬೇಕೋ ಅಂತವ್ರಿಗೆಲ್ಲ ಹಂಚುವಂತಹ ಕೆಲಸ, ಅದನ್ನ ಮಾರುವಂತಹ ಕೆಲಸ. ಈ ಹೂವಾಡಿಗ ಇದ್ನಲ್ಲ ಸುಮನ ಅನ್ನುವಂಥವನು, ಇವನು ರಾಜ ಬಿಂಬಸಾರನಿಗೆ ಪ್ರತಿದಿನ ಬೆಳಿಗ್ಗೆ ಮಲ್ಲಿಗೆ ಹೂಗಳನ್ನ ತಂದು ಕೊಡ್ತಾ ಇದ್ದ. ದಿವಸ ಅದು ದೇವರ ಪೂಜೆಗೂ ಮಲ್ಲಿಗೆ ಹೂ ಬೇಕು, ಆನಂತರ ರಾಣಿವಾಸದವರಿಗೆ ಅವರ ಅಲಂಕಾರಕ್ಕೆ ಕೂಡ ಮಲ್ಲಿಗೆ ಹೂ ಬೇಕು. ಹಾಗಾಗಿ ಇವನು ಸುಮನ ಅನ್ನುವಂಥವನ ಕೆಲಸ ಏನು ಅಂದ್ರೆ ಹೂವನ್ನ ಬೆಳೆದು ಅದನ್ನ ರಾಜ ಬಿಂಬಸಾರನಿಗೆ ಪ್ರತಿದಿನ ಬೆಳಿಗ್ಗೆ ಮಲ್ಲಿಗೆ ಹೂಗಳನ್ನ ತಂದು ಕೊಡುವಂತಹದ್ದು. ಈ ಒಂದು ಕೆಲಸವನ್ನ ಅವನು ಮಾಡ್ತಾ ಇದ್ದ. ಒಂದ್ ದಿವ್ಸ ಏನಾಯ್ತು ಅಂತ ಹೇಳಿದ್ರೆ, ಅವನು ಹೂವನ್ನ ಬುಟ್ಟಿನಲ್ಲಿ ಇಟ್ಕೊಂಡು, ಬಿಡಿ ಹೂವನ್ನ ಕಿತ್ತು ಅದನ್ನ ಬುಟ್ಟಿಯಲ್ಲಿ ಇಟ್ಕೊಂಡು ಏನ್ ಮಾಡ್ದ, ಅರಮನೆಗೆ ಹೊರಟ ತಲುಪಿಸೋದಿಕ್ಕೆ ಅಂತ ಹೇಳಿ ತಗೊಂಡು ಹೋಗ್ತಾ ಇದ್ದಾಗ ಎದುರುಗಡೆ ಭಗವಾನ್ ಬುದ್ಧರು ಬಂದ್ರು. ಅವರು ಭಿಕ್ಷೆ ಬೇಡ್ಲಿಕ್ಕೆ ಅಂತ ಬರ್ತಾ ಇದ್ರು. ದಾರಿಯಲ್ಲಿ ಭಗವಾನ್ ಬುದ್ಧರನ್ನ ನೋಡ್ದ. ಅವನಿಗೆ ಬುದ್ಧರು ಅಂತ ಗೊತ್ತಿಲ್ಲ. ಅವನೇನ್ ಮಾಡ್ತಾನೆ, ಬುದ್ಧರ ಆ ದಿವ್ಯ ಪ್ರಭೆಯನ್ನ ನೋಡ್ದ, ಅವರ ವೈಭವಯುತ ನಡಿಗೆಯನ್ನ ನೋಡ್ದ. ಅದ್ ಏನ್ ಅನ್ನಿಸ್ತು ಅಂದ್ರೆ ಅವನಿಗೆ ಮನಸ್ಸಿನಲ್ಲಿ, ಇಷ್ಟು ಹೂಗಳು ಇವತ್ತು ನಾನು ನನ್ನ ಬುಟ್ಟಿಯಲ್ಲಿರುವ ಎಲ್ಲ ಮಲ್ಲಿಗೆ ಹೂಗಳನ್ನು ಕೂಡ ಈ ಒಬ್ಬ ವ್ಯಕ್ತಿ, ನನ್ನ ಎದುರಿಗಿರುವಂತಹ ಈ ಒಬ್ಬ ವ್ಯಕ್ತಿಗೆ ನಾನು ಅರ್ಪಣೆ ಮಾಡ್ಬೇಕು ಅನ್ನುವಂತಹ ಮನಸ್ಸು ಅವನಿಗೆ ಬರುತ್ತೆ. ಏನು ಹೇಳಿದ್ರು ಅವನಿಗೆ ಅದನ್ನ ಮಾಡ್ಲೇಬೇಕು ಅನ್ನುವಂತಹ ಒಂದು ಇಚ್ಛೆ ಉಂಟಾಗ್ಬಿಡುತ್ತೆ. ಆದರೆ ಒಂದು ದಿನ ಅರಮನೆಗೂ ಕೂಡ ಹೂ ತಪ್ಪೋ ಹಾಗಿಲ್ಲ. ಹೂ ತಪ್ಪಿದರೆ ಅದಕ್ಕೆ ಶಿಕ್ಷೆ ಉಂಟು. ಆ ಶಿಕ್ಷೆಯ ಬಗ್ಗೆ ಅವನಿಗೆ ಗೊತ್ತಿದೆ. ರಾಜ ಎಷ್ಟು ಕೆಟ್ಟದಾಗಿ ಶಿಕ್ಷೆಯನ್ನ ಕೊಡಬಲ್ಲ ಅನ್ನೋದು ಅವನಿಗೆ ಗೊತ್ತಿದೆ. ಯಾಕೆಂದ್ರೆ ಎಷ್ಟೋ ಜನರಿಗೆ ಅವನು ಶಿಕ್ಷೆ ಕೊಟ್ಟಿದ್ದಾನೆ ರಾಜ. ಅವಾಗೇನಾಗತ್ತೆ, ಆ ಶಿಕ್ಷೆಯ ವಿಷಯ ಅವನಿಗೆ ಗೊತ್ತಿತ್ತು. ಆದ್ರೂ ಕೂಡ ಅವನಿಗೆ ತಡ್ಕೊಳಕ್ ಆಗ್ಲಿಲ್ಲ. ತನ್ನ ನಿಶ್ಚಯವನ್ನ ಬದಲಾಯಿಸ್ಲಿಲ್ಲ ಅವನು. ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ಆ ದಿನದ ಹೂವು ಈ ಸನ್ಯಾಸಿ ನನ್ನ ಎದುರಿಗೆ ಬರ್ತಿರೋ ಇದೇ ಸನ್ಯಾಸಿಗೆ ಕೊಡ್ಬೇಕು ಅಂತ ಹೇಳಿದ್ರೆ, ಆದ್ರೆ ರಾಜ ಶಿಕ್ಷೆ ಕೊಡ್ತಾನಲ್ಲ, ಮನಸ್ಸಲ್ಲಿ ಅದು ಬರುತ್ತೆ. ಅವಾಗ ಅವನ್ ಮನಸ್ಸಲ್ಲಿ ಅನ್ಕೊಂತಾನೆ, ನನ್ನನ್ನು ರಾಜ ಶಿಕ್ಷೆ ಕೊಡ್ಲಿ, ಗಡೀಪಾರ್ ಮಾಡ್ಲಿ. ಕೆಲವು ಸಲ ಕೊಲ್ಲಿಸ್ಬಿಡ್ತಾರೆ ರಾಜರು ಸಿಟ್ಟು ಬಂದ್ರೆ, ಕೊಲ್ಲಿಸ್ಬಿಡ್ಲಿ. ಆದ್ರೂ ಕೂಡ ನಾನು ಇವತ್ತು ಈ ಹೂಗಳನ್ನ ಈ ವ್ಯಕ್ತಿಗೆ ಅರ್ಪಿಸ್ತೇನೆ ಅಂತ ಹೇಳಿ ತೀರ್ಮಾನ ಮಾಡ್ಬಿಟ್ಟ. ತೀರ್ಮಾನ ಮಾಡಿದವನು ಸುಮ್ನೆ ಇರ್ಲಿಲ್ಲ. ಭಗವಾನ್ ಬುದ್ಧರು ನಡ್ಕೊಂಡು ಹೋಗ್ತಾ ಇದ್ರು, ಅವರ ಹಿಂಭಾಗಕ್ಕೆ ಹೋದವನ್ ಏನ್ ಮಾಡ್ತಾ, ಇಡೀ ಬುಟ್ಟಿಯ ಮಲ್ಲಿಗೆ ಹೂಗಳನ್ನ ಭಗವಾನ್ ಬುದ್ಧರ ಹಿಂದೆ ನಿಂತು ಅವರ ತಲೆ ಮೇಲೆ ಬೀಳುವಂತೆ ಎಸೆದು ಬಿಟ್ಟ. ಅಂದ್ರೆ ಎರಚು ಬಿಟ್ಟ. ಅಷ್ಟನ್ನು ಇಡೀ ಬುಟ್ಟಿಯನ್ನ ಅವನೇನ್ ಮಾಡ್ದ, ಎರಚು ಬಿಟ್ಟ ಹೂವನ್ನ. ಏನ್ ಅದ್ಭುತ ನಡೀತು ಗೊತ್ತಾ, ಹೂವೆಲ್ಲ ಅವ್ರ ತಲೆ ಮೇಲೆ ಬಿದ್ದು ನೆಲಕ್ಕೆ ಬೀಳುತ್ತೆ ಅಂದ್ರೆ ಇಲ್ಲ, ಹಾಗಾಗ್ಲೇ ಇಲ್ಲ.
ಒಂದು ಅತ್ಯಂತ ಅದ್ಭುತ ವಿಷಯ ನಡೆಯುತ್ತೆ. ಆ ಎಲ್ಲ ಹೂಗಳು ಕೂಡ ನೆಲಕ್ಕೆ ಬೀಳಲೇ ಇಲ್ಲ. ಅವೆಲ್ಲವೂನು ಗಾಳಿಯಲ್ಲೇ ತೇಲಾಡುತ್ತಾ ಒಂದಷ್ಟು ಹೂಗಳು ಒಂದು ಒಂದು ತುಂಬಾ ಹೂಗಳೇನಾಯ್ತು, ಭಗವಾನ್ ಬುದ್ಧರ ತಲೆಯ ಮೇಲೆ ಒಂದು ಛತ್ರಿಯ ರೀತಿಯಲ್ಲಿ ಅವೇನೇ ನಿಂತ್ಕೊಳ್ತವೆ. ಛತ್ರಿಯ ರೀತಿಯಲ್ಲಿ ಒಂದು ಫಾರ್ಮೇಶನ್ ಆಗತ್ತೆ. ಆಮೇಲೆ ಏನಾಗುತ್ತೆ, ಉಳಿದ ಹೂಗಳು ಭಗವಾನ್ ಬುದ್ಧರ ಹಿಂಭಾಗದಲ್ಲಿ ಒಂದು ಹೂವಿನ ಗೋಡೆಯ ತರ ನಿರ್ಮಾಣ ಮಾಡ್ಕೊಳ್ತವೆ. ಈ ಹೂಗಳ ರಚನೆ ಭಗವಾನ್ ಬುದ್ಧರ ಜೊತೆಯಲ್ಲೇ ಸಾಗ್ತಾ ಇರುತ್ತೆ. ಒಂದು ಕಲ್ಪನೆ ಮಾಡ್ಕೊಂಡು ನೋಡಿ, ಬುದ್ಧರು ಸಾಗ್ತಾ ಇದ್ದಾರೆ, ಅವ್ರ ತಲೆ ಮೇಲೆ ಹೂವಿನ ಛತ್ರಿ, ಅವ್ರ ಹಿಂಭಾಗ ಹೂವಿನ ಗೋಡೆ. ಅದು ಅವ್ರ ಮುಂದೆ ಹೆಜ್ಜೆ ಇಟ್ಟಂತೆಲ್ಲ ಅವ್ರ ಮುಂದೆ ಅವ್ರ ಜೊತೆಗೆ ಹೋಗ್ತಾ ಇರುತ್ತೆ ಇದೆಲ್ಲವೂ ಕೂಡ. ಬುದ್ಧರು ನಿಂತರೆ ಅವು ನಿಲ್ತಾ ಇದ್ವು, ಬುದ್ಧರು ಚಲಿಸಿದ್ರೆ ಆ ಹೂಗಳು ಕೂಡ ಚಲಿಸ್ತಾ ಇದ್ವು. ಇದರ ಜೊತೆಗೆ ಏನಾಯ್ತು ಅಂತ ಹೇಳಿದ್ರೆ, ಆ ಬಿಳಿಯ ಬಣ್ಣದ ಹೂಗಳ ಜೊತೆಗೆ ಭಗವಾನ್ ಬುದ್ಧರ ದೇಹದಿಂದ 6 ಬಣ್ಣಗಳ ಭವ್ಯವಾದ ಪ್ರಭೆ ಹೊರಟು ಎಲ್ಲ ಕಡೆಯೂ ಕೂಡ 6 ಬಣ್ಣದ ಪ್ರಭೆ ಅಂದ್ರೆ ಅವ್ರಿಗೆ ಜ್ಞಾನೋದಯವಾದಾಗ ಅವರ ಶರೀರದಿಂದ ಹೊರಟಿತ್ತಲ್ಲ, ಆ ಎಲ್ಲ ಪ್ರಭೆಗಳು ಮತ್ತೆ ಈಗ ಹೊರಸೂಸುತ್ತೆ. ಎಲ್ಲವೂ ಕೂಡ ಹೊರಟು ಇಡೀ ರಾಜಗೃಹದ ನಿವಾಸಿಗಳೆಲ್ಲರೂ ಕೂಡ ಆನಂದದಿಂದ ಭಗವಾನ್ ಬುದ್ಧರಿಗೆ ನಮಸ್ಕಾರ ಮಾಡ್ತಾರೆ. ಅವ್ರು ಎಲ್ಲಿ ಕಾಲಿಟ್ರೆ ಅಲ್ಲಿ ಸಾಕಷ್ಟು ಜನ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾರೆ. ಅದನ್ನ ಆ ವೈಭವವನ್ನ ನೋಡ್ತಾ, ಆ ಪವಾಡವನ್ನ ನೋಡ್ತಾ ಖುಷಿ ಪಡ್ತಾ ಇರ್ತಾರೆ, ಆನಂದ ಪಡ್ತಾ ಇರ್ತಾರೆ, ನಮಸ್ಕಾರ ಮಾಡ್ತಾರೆ. ಆ ಭವ್ಯವಾದ ಆನಂದವಾದ ಘಟನೆಯನ್ನ ನೋಡ್ತಾ ನೋಡ್ತಾ ಸುಮನ ಏನ್ ಮಾಡ್ತಾನೆ, ಅವ್ರ ಹಿಂದೆನೇ ಹೋಗ್ತಾ ಇದ್ದಾನೆ. ಆ ಹೂಗಳನ್ನ ಎರ್ಚಿದ್ರ ಜೊತೆಗೆ ಆ ಬುಟ್ಟಿ ಹಿಡ್ಕೊಂಡು ಅವ್ರ ಹಿಂದೆನೆ ಅವ್ನು ಹೋಗ್ತಾನೆ ಇದ್ದಾನೆ. ಆವಾಗ ಅವನ ಮನಸ್ಸು ಆನಂದದಿಂದ ತುಂಬಿ ಹೋಗುತ್ತೆ. ಅವನ ಸಮಾಧಿ ಸ್ಥಿತಿಯ ಆನಂದವನ್ನ ಅನುಭವಿಸ್ತಾ ಇರ್ತಾನೆ ಆ ವೇಳೆನಲ್ಲಿ. ಇಷ್ಟು ಹೊತ್ತಿಗೆ ಯಾರೋ ಹೋಗಿ ಸುಮನನ ಹೆಂಡತಿಗೆ ಹೇಳ್ತಾರೆ, ನಿನ್ ಗಂಡ ಹೂವನ್ನೆಲ್ಲ ಬುದ್ಧರಿಗೆ ಹಾಕ್ಬಿಟ್ಟು ಅವ್ರ ಹಿಂದೆ ಹೊರಟೋಗ್ತಾ ಇದ್ದಾನೆ ನೋಡು, ರಾಜ ನಿನ್ ಗಂಡನ್ ಕತೆ ಮುಗಿಸ್ಬಿಡ್ತಾನೆ ಅಂತ ಹೇಳ್ತಾಳೆ. ಅವಾಗ ಏನಾಗತ್ತೆ, ಇವಳು ಸೀದಾ ಓಡೋಗ್ತಾಳೆ ರಾಜನ ಹತ್ರಕ್ಕೆ. ರಾಜನ ಹತ್ರ ಓಡೋಗಿ ಕ್ಷಮೆ ಕೇಳೋದಕ್ಕೆ ಹೋಗ್ತಾಳೆ. ನನ್ನ ಗಂಡನ ವರ್ತನೆಯನ್ನ ದಯಮಾಡಿ ಕ್ಷಮಿಸ್ಬಿಡಿ ಅಂತ ಹೇಳಿ ಬೇಡ್ಕೊಂಡ್ಬಿಡ್ತಾಳೆ. ರಾಜನ್ ಕಾಲಿಡ್ಕೊಂಡು ಬೇಡ್ಕೊಂತಾಳೆ, ನನ್ ಗಂಡನ ಕ್ಷಮಿಸ್ಬಿಡಿ, ಅವನೇನೋ ಬುದ್ಧಿ ಇಲ್ದಲೆ ಏನೋ ಮಾಡ್ಬಿಟ್ಟಿದಾನೆ, ನನಗೂ ಗೊತ್ತಿಲ್ಲ ಇದು ಅಂತ ಹೇಳಿ ಅವನ್ ಪಾದಗಳನ್ನ ಹಿಡ್ಕೊಂಡು ಕ್ಷಮೆ ಕೇಳ್ತಾಳೆ. ರಾಜ ಬಿಂಬಿಸಾರನ್ಗೆ ಏನಾಯ್ತು ವಿಷಯ ಅಂತ ಕೇಳ್ತಾನೆ. ಏನೋ ನನ್ಗೆ ಗೊತ್ತಿಲ್ಲ, ನನ್ ಗಂಡ ಹೂವ ಎಲ್ಲ ಬುದ್ಧರಿಗೆ ಹಾಕ್ಬಿಟ್ನಂತೆ ಅಂತ. ರಾಜ ಬಿಂಬಿಸಾರ ಅರಮನೆಯಿಂದ ಈಚೆಗೆ ಬರ್ತಾನೆ. ಆ ರಾಜ ಮಾರ್ಗದಲ್ಲಿ ಭಗವಾನ್ ಬುದ್ಧರು ಬರ್ತಾ ಇದ್ರೆ ಬಿಂಬಸಾರ ನೋಡ್ತಾನೆ, ಭಗವಾನ್ ಬುದ್ಧರ ತಲೆ ಮೇಲೆ ಹೂವಿನ ಛತ್ರಿ, ಹಿಂಭಾಗದಲ್ಲಿ ಒಂದು ಹೂವಿನ ಗೋಡೆ. ಇದನ್ನ ನೋಡಿ ಅವಾಗ ಕಣ್ತುಂಬಾ ನೋಡಿ ಬಹಳ ಸಂತೋಷ ಪಟ್ಟು ಅವ್ರಿಗೆ ಭಗವಾನ್ ಬುದ್ಧರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಗೌರವದ ಅರ್ಪಣೆಯನ್ನ ಮಾಡಿ, ಆಮೇಲೆ ಅವನೇನ್ ಮಾಡ್ತಾನೆ, ಬುದ್ಧರಿಗೆ ಮತ್ತು ಭಿಕ್ಕು ಸಂಘದ ಎಲ್ಲರಿಗೂ ಕೂಡ ಒಂದು ದಿವಸ ಆಹಾರವನ್ನ ಸಮರ್ಪಣೆ ಮಾಡ್ತೀನಿ ಅಂತ ಹೇಳಿ ಬುದ್ಧರನ್ನ ಕೇಳ್ಕೊಳ್ತಾನೆ. ದಯಮಾಡಿ ನನ್ನ ಒಂದು ಆತಿಥ್ಯವನ್ನ ಸ್ವೀಕರಿಸಿ ಅಂತ ಹೇಳಿ ಬೇಡ್ಕೊಳ್ತಾನೆ. ಕೊನೆಗೆ ಭಗವಾನ್ ಬುದ್ಧರು ವಿಹಾರಕ್ಕೆ ಹಿಂತಿರುಗ್ತಾರೆ. ಅವರು ವಿಹಾರಕ್ಕೆ ಹೋದಾಗ ಕೂಡ ಹೂವುಗಳು ಗಾಳಿನಲ್ಲೇ ಇದ್ದು ಬುದ್ಧರೊಡನೆ ಹೋಗ್ತಾ ಇರತ್ತೆ. ಜನತೆ ಸಂಭ್ರಮದಿಂದ ಜೈಕಾರ ಹಾಕೊಂಡು ಬುದ್ಧರ ಹಿಂದೆ ಹೋಗ್ತಾ ಇರ್ತಾರೆ. ಆಮೇಲೆ ರಾಜ ಏನ್ ಮಾಡ್ತಾನೆ, ಆ ಸುಮನ ಅನ್ನುವಂತಹ ಹೂವಾಡಿಗನನ್ನ ಕರೆಸ್ಬಿಟ್ಟು ಅವ್ನ್ ಕೇಳ್ತಾರೆ, ನಿನ್ಗೇನು ಹೆದರಿಕೆ ಆಗ್ಲಿಲ್ವಾ? ಬುದ್ಧರಿಗೆ ನೀನು ಗೌರವ ಕೊಡೋದಿಕ್ಕೆ ಹೂವನ್ನ ಸಮರ್ಪಣೆ ಮಾಡಿದಾಗ ಅರಮನೆಗೆ ತಲುಪಿಸಬೇಕಾದ ಹೂವು ಇದು ಅಂತ ನಿನಗೆ ಗೊತ್ತಿರ್ಲಿಲ್ವಾ? ಅದನ್ನ ಆವಾಗ ಆ ವೇಳೆಯಲ್ಲಿ ನಿನ್ನ ಮನಸ್ಸಿನಲ್ಲಿ ಏನು ವಿಷಯ ಇತ್ತು ಅನ್ನೋದನ್ನ ನನಗೆ ಹೇಳು ಅಂತ ಹೇಳಿ ರಾಜ ಕೇಳ್ತಾನೆ. ಆವಾಗ ಸುಮನ ಹೇಳ್ತಾನೆ, ಆ ಹೂವಾಡಿಗ ಹೇಳ್ತಾನೆ, ನನಗೆ ಒಂದೇ ಒಂದು ಅನ್ಸಿದ್ದು ಮಹಾಸ್ವಾಮಿ, ಈ ಹೂವೆಲ್ಲವೂ ನಿಮಗೆ ತಲುಪಬೇಕಾಗಿತ್ತು. ಆದರೆ ನನಗೆ ಭಗವಾನ್ ಆ ಎದುರಿಗಿರುವ ಸನ್ಯಾಸಿಗೆ ಅರ್ಪಣೆ ಮಾಡ್ಲೇಬೇಕು ಅನ್ನುವ ಮನಸ್ಸು ಬಂತು. ಆಗ ನನ್ನ ಮನಸ್ಸಲ್ಲಿ ನಾನು ಅನ್ಕೊಂಡೆ, ರಾಜರು ಬೇಕಾದ್ರೆ ನನ್ನ ಗಡೀಪಾರು ಮಾಡ್ಲಿ, ಕೊಲ್ಲಿಸಲಿ, ಆದರೆ ಇಂದಿನ ಎಲ್ಲ ಹೂಗಳು ಕೂಡ ಈ ಭಗವಂತನಿಗೆ ಅರ್ಪಣೆ ಅಂತ ಹೇಳಿ ನಾನು ಅಂದುಕೊಂಡೆ. ಹೀಗೆ ಅಂದುಕೊಂಡಿದ್ದು ನಿಜ ಅಂತ ಹೇಳಿ ಅವನು ತನ್ನ ಮನಸ್ಸಿನಲ್ಲಿ ಆಗ ಬಂದಂತಹ ಭಾವನೆಗಳನ್ನ ರಾಜನ ಎದುರಿಗೆ ಹೇಳ್ತಾನೆ. ಆಗ ರಾಜ ಹೇಳ್ತಾನೆ, ನೀನು ಅತ್ಯಂತ ಶ್ರೇಷ್ಠ ವ್ಯಕ್ತಿ, ಯಾಕೆಂದ್ರೆ ನಿನಗೆ ಈ ಒಂದು ಹೂವನ್ನ ಅರ್ಪಣೆ ಮಾಡಿದ್ರಿಂದ, ನೀನು ಅರಮನೆಗೆ ತಂದ್ಕೊಡದೆ ಇದ್ದಿದ್ರಿಂದ ಏನಾಗತ್ತೆ ಅನ್ನೋದು ನಿನಗೆ ಗೊತ್ತಿತ್ತು. ಗೊತ್ತಿದ್ದು ಕೂಡ ನೀನು
ನೀನು ಆ ಕೆಲಸವನ್ನ ನೀನು ಮಾಡಿದೆ, ಆದ್ರೆ ಅದು ಒಳ್ಳೆ ಕೆಲಸವೇ ಆಗಿತ್ತು. ಅದರಿಂದ ನೀನು ಹೆದರೋ ಅಗತ್ಯ ಇಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ 4 ಆನೆ, 8 ಕುದುರೆ, ಅಷ್ಟ ಐಶ್ವರ್ಯ, 8 ಜನ ಸೇವಕ ಸೇವಕಿಯರು, ಮತ್ತೆ ಅಷ್ಟರತ್ನಗಳು, ಅಷ್ಟ ಸಹಸ್ರ ಧನವನ್ನ ಕೊಟ್ಟು 8 ಹಳ್ಳಿಗಳನ್ನ ದಾನವಾಗಿ ಸುಮನನಿಗೆ ಕೊಡ್ತಾರೆ. ಯಾಕೆಂದ್ರೆ ಸುಮನ ಇಂತಹ ಒಂದು ಪವಾಡ ನಡೆಯುವ ಒಂದು ಕಾರ್ಯಕ್ಕೆ ಸಾಕ್ಷಿಯಾದ, ಅವನ ಹೂಗಳ ಅರ್ಪಣೆಯಿಂದ ಇಷ್ಟೆಲ್ಲವೂ ನಡೆಯಿತು. ಮತ್ತೆ ಇಂಥ ಮಹಾನುಭಾವನನ್ನ ನಾನು ನೋಡೋದಿಕ್ಕೆ ಸಾಧ್ಯ ಆಯ್ತು, ನಾನು ಅವರನ್ನ ಅರಮನೆಗೆ ಕರೆದು ಆತಿಥ್ಯ ಕೊಡ್ಲಿಕ್ಕೆ ಸಾಧ್ಯ ಆಯ್ತು ಅನ್ನುವ ಆ ಭಾವನೆಯಿಂದ ಮಹಾರಾಜ ಇಷ್ಟೆಲ್ಲವನ್ನ ಕೂಡ ಅವನಿಗೆ ಕೊಟ್ಟು ಅವನನ್ನ ಗೌರವಾದರಗಳಿಂದ ಅವನನ್ನ ಕಳಿಸ್ಕೊಡ್ತಾನೆ ಸುಮನನ್ನ. ಅದಕ್ಕೆ ಆಮೇಲೆ ಭಗವಾನ್ ಬುದ್ಧರು ವಿಹಾರಕ್ಕೆ ಹಿಂತಿರುಗಿದಾಗ ಆನಂದರು ಯೋಚನೆ ಮಾಡ್ತಾರೆ. ಹೌದು, ಆ ಹೂವಳಿಗೆ ಹೂವನ್ನೆಲ್ಲ ಹಾಕ್ದ, ಅವನ ಕತೆ ಏನಾಗಿರಬಹುದು ಅನ್ಸುತ್ತೆ ಅವ್ರಿಗೆ. ಆನಂದರು ಯೋಚನೆ ಮಾಡ್ತಾರೆ, ಬೆಳಿಗ್ಗೆ ಆ ಹೂವಳಿಗೆ ಅರ್ಪಿಸಿದ ಹೂಗಳಿಂದ ಸಂಜೆಯವರೆಗೂ ಸಂಭ್ರಮನೂ ಇತ್ತು, ಜೈ ಜೈಕಾರನೂ ಇತ್ತು, ಎಲ್ಲವೂ ಇತ್ತು. ಅದಕ್ಕೆ ಪ್ರತಿಯಾಗಿ ಹೂವಿನವನಿಗೆ ಯಾವ ರೀತಿ ಫಲ ಸಿಕ್ಕಿದೆ? ಪುಣ್ಯ ಫಲವೋ ಪಾಪದ ಫಲವೋ? ಯಾಕೆಂದ್ರೆ ಬುದ್ಧರಿಗೆ ಅರ್ಪಿಸಿದ್ರಿಂದ ಪುಣ್ಯವೇ ಸಿಗಬೇಕಾಗಿದೆ. ಆದರೆ ರಾಜನಿಗೆ ಕೊಡದಲೇ ಇರೋದ್ರಿಂದ ಅವನಿಗೆ ಕೆಟ್ಟ ಕರ್ಮವೂ ಬರುವ ಸಾಧ್ಯತೆ ಇದೆಯಲ್ಲ, ಏನಾಯ್ತು ಅಂತ ಹೇಳಿ ಭಗವಾನ್ರನ್ನ ಕೇಳ್ತಾನೆ. ಆನಂದನ ಮನಸ್ಸನ್ನ ತಿಳಿದಂತಹ ಭಗವಾನ್ ಬುದ್ಧರು ಹೇಳ್ತಾರೆ, ಆನಂದ, ಆತ ತನ್ನ ಜೀವಕ್ಕೆ ಹೆದರಲಿಲ್ಲ. ಅಂದ್ರೆ ತನ್ನ ಪ್ರಾಣ ಹೋಗೋ ಸಾಧ್ಯತೆ ಇದೆ, ಅಂತಹದ್ದರಲ್ಲಿ ಕೂಡ ತನ್ನ ಜೀವಕ್ಕೆ ಅವನು ಹೆದರಲಿಲ್ಲ, ತನ್ನ ಪ್ರಾಣಕ್ಕೆ ಹೆದರಲಿಲ್ಲ. ಹೆದರದೆ ತನ್ನ ಭಕ್ತಿಯನ್ನ ನನಗೆ ತೋರಿಸಿದಾನೆ, ಅವನಿಗೆ ಖಂಡಿತ ಸದ್ಗತಿ ದೊರೆಯುತ್ತೆ ಅಂತ ಹೇಳಿ ಬುದ್ಧರು ಹೇಳ್ತಾರೆ. ಅಂದ್ರೆ ಅವನು ಈ ದಾರಿಯಲ್ಲಿ ಇದ್ದಾನೆ, ಸದ್ಗತಿ ದೊರೆಯುತ್ತೆ ಅವನಿಗೆ ಅಂತ ಹೇಳಿ ಅವಾಗ ಹೇಳ್ತಾರೆ, ಒಳ್ಳೆಯ ಕರ್ಮಕ್ಕೆ ಒಳ್ಳೆಯ ಫಲವೇ ದೊರೆಯುತ್ತದೆ ಅಂತ ಹೇಳ್ತಾರೆ. ಕೆಟ್ಟ ಕರ್ಮಕ್ಕೆ ಕೆಟ್ಟ ಫಲವೇ ದೊರೆಯುತ್ತದೆ ಅನ್ನುವಂತಹದ್ದು ಎಷ್ಟು ಶತಸಿದ್ಧವೋ, ಅದೇ ರೀತಿಯಲ್ಲಿ ಒಳ್ಳೆಯ ಕರ್ಮಕ್ಕೆ ಒಳ್ಳೆಯ ಫಲ ದೊರಕುತ್ತದೆ ಅನ್ನುವಂತಹ ಮಾತನ್ನ ಭಗವಾನ್ ಬುದ್ಧರು ಒಂದು ಗಾಥೆಯಲ್ಲಿ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಹಾಲನ್ನು ಹೆಪ್ಪು ಹಾಕಿದ ತಕ್ಷಣ ಹುಳಿ ಮೊಸರು ಸಿಗುವುದಿಲ್ಲ, ಅದಕ್ಕೆ ವೇಳೆ ಹಿಡಿಯುತ್ತದೆ. ಅದೇ ರೀತಿ ಕೆಟ್ಟ ಕರ್ಮವು ತಕ್ಷಣ ಫಲ ನೀಡೋದಿಲ್ಲ, ಆದರೆ ಒಳಗೆ ಉರಿಯುತ್ತಿರುವ ಬೂದಿ ಮುಚ್ಚಿದ ಕೆಂಡದಂತೆ ಇದ್ದು ಅದು ಸುಟ್ಟೇ ಸುಡುತ್ತದೆ ಅಂತ ಹೇಳಿ ಬುದ್ಧರು ಹೇಳ್ತಾರೆ. ಎಷ್ಟು ಕರೆಕ್ಟಾಗಿ ವಿಷಯವನ್ನ, ಎಂತಹ ಸತ್ಯವನ್ನ ಹೇಳ್ತಾರೆ ನೋಡಿ. ಹಾಲನ್ನ ನಾವೀಗ ಹಾಲು ಬಿಸಿ ಮಾಡಿ 1 ಸ್ಪೂನ್ ಮೊಸರು ಹಾಕಿ ಇಡ್ತೀವಿ, ಆ ಕ್ಷಣ ನಮ್ಗೆ ಮೊಸರು ಸಿಗುತ್ತಾ? ಇಲ್ಲ, ಸಿಗಲ್ಲ. ಅದಕ್ಕೆ ವೇಳೆ ಬೇಕು. ಎಷ್ಟು ವೇಳೆ ಬೇಕು ಅಂತ ಹೇಳಿದ್ರೆ, ಒಂದು ಇಡೀ ರಾತ್ರಿ ಸುಮಾರು 6ರಿಂದ 8 ಗಂಟೆಗಳ ಕಾಲ ಬೇಕು. ಅದು ಹುಳಿಯಾಗಬೇಕು ಅಂತ ಹೇಳಿದ್ರೆ ಇನ್ನ 1-2 ಗಂಟೆಗಳ ಕಾಲ ಈಚೆನೆ ಇರಬೇಕಾಗತ್ತೆ ಅದು. ಅವಾಗ ಮಾತ್ರ ಹುಳಿ ಮೊಸರು ಸಿಗತ್ತೆ, ಇಲ್ಲದೆ ಇದ್ರೆ ಸಿಹಿ ಮೊಸರು ಸಿಗತ್ತೆ 6-7 ಗಂಟೆಗಳಲ್ಲಿ. ಇಲ್ಲದೆ ಇದ್ರೆ ಹುಳಿ ಮೊಸರು ಸಿಗೋದಿಲ್ಲ. ಹುಳಿ ಮೊಸರು ಸಿಗ್ಬೇಕಂದ್ರೆ ಇನ್ನ ಹೆಚ್ಚಿನ ವೇಳೆ ಬೇಕಾಗತ್ತೆ. ಹಾಗಾಗಿ ಅದಕ್ಕೆ ವೇಳೆ ಹಿಡಿಯುತ್ತದೆ. ಅದೇ ರೀತಿ ಕೆಟ್ಟ ಕರ್ಮಗಳು ತಕ್ಷಣ ಫಲ ನೀಡೋದಿಲ್ಲ. ಎಷ್ಟೋ ಜನ ಕೇಳ್ತಾ ಇರ್ತಾರೆ, ಎಷ್ಟು ಕೆಟ್ಟದ್ ಮಾಡ್ತಾರೆ, ಆದ್ರೆ ಅವ್ರಿಗೆ ಯಾಕೆ ಕೆಟ್ಟದ್ದಾಗೋದಿಲ್ಲ? ಒಳ್ಳೆಯವ್ರಿಗೆ ಕೆಟ್ಟದ್ದಾಗ್ತಾ ಇರುತ್ತೆ, ಕೆಟ್ಟವ್ರಿಗೆ ಯಾಕೆ ಇದು ಒಳ್ಳೇದೇ ಆಗ್ತಾ ಇರುತ್ತಲ್ಲ ಅಂತ ಕೇಳ್ತಾರೆ. ಕಾರಣ ಇಲ್ಲಿದೆ. ಅಂದ್ರೆ ಹಾಲಿಗೆ ಹೆಪ್ಪು ಹಾಕಿದ ತಕ್ಷಣ ಅದು ಹುಳಿ ಮೊಸರು ಸಿಗೋದಿಲ್ಲ, ಹುಳಿ ಮೊಸರು ಸಿಗ್ಬೇಕಾದ್ರೆ ವೇಳೆ ಹಿಡಿಯುತ್ತೆ. ಅದೇ ರೀತಿ ಕೆಟ್ಟ ಕರ್ಮವು ತಕ್ಷಣ ಫಲ ನೀಡುವುದಿಲ್ಲ. ನಮಗನ್ಸುತ್ತೆ ಅವ್ರಿಗೆ ಒಳ್ಳೇದಾಗ್ತಾ ಇದೆ ಅಂತ, ಆದರೆ ಆಮೇಲೆ ಅವರು ಅನುಭವಿಸ್ತಾರಲ್ಲ ಕೆಟ್ಟ ಕರ್ಮದ ಫಲವನ್ನ, ಅದು ಬಹಳ ಘೋರವಾಗಿರುತ್ತೆ. ಅದರಿಂದ ಯಾವತ್ತೂ ಕೆಟ್ಟ ಕರ್ಮವನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಳಗೆ ಉರಿಯುತ್ತಿರುವ ಬೂದಿ ಮುಚ್ಚಿದ ಕೆಂಡದಂತೆ ಇದ್ದು ಅದು ಖಂಡಿತವಾಗಿ ಸುಟ್ಟೇ ಸುಡುತ್ತೆ ಅಂತ ಹೇಳಿ ಭಗವಾನ್ ಬುದ್ಧರು ಹೇಳ್ತಾರೆ. ಹಾಗಾಗಿ ಕೆಟ್ಟ ಕರ್ಮಕ್ಕೆ ಕೆಟ್ಟ ಫಲ ಖಂಡಿತವಾಗಿ ಸಿಗತ್ತೆ, ಒಳ್ಳೆಯ ಕರ್ಮಕ್ಕೆ ಒಳ್ಳೆಯ ಫಲ ಖಂಡಿತವಾಗಿ ಸಿಗತ್ತೆ. ಕೆಟ್ಟ ಫಲ ಸಿಗುವುದು ನಿಧಾನವಾಗಬಹುದು, ಅನೇಕ ವೇಳೆ ನಿಧಾನವೇ ಆಗುತ್ತದೆ ಅಂತ ಹೇಳಿ ಈ ಒಂದು ಉಪಮೆಯನ್ನ ಕೊಡ್ತಾರೆ. ಹಾಲಿಗೆ ಹೆಪ್ಪು ಹಾಕಿದ ತಕ್ಷಣ ಹಾಲು ಹುಳಿ ಮೊಸರು ಸಿಗೋದಿಲ್ಲ ನಮಗೆ ಅನ್ನುವ ಮಾತನ್ನ ಬುದ್ಧರು ಹೇಳ್ತಾರೆ. ಅಂದ್ರೆ ಅದಕ್ಕೆ ವೇಳೆ ಹಿಡಿಯುತ್ತೆ, ಹಿಡಿದಾಗ ಅದು ವಾಪಸ್ ಬಂದಾಗ ಬಹಳ ಕೆಟ್ಟ ಕರ್ಮವನ್ನ ಅನುಭವಿಸ್ಬೇಕಾಗತ್ತೆ ಅಂತ ಬುದ್ಧರು ಹೇಳ್ತಾರೆ. ಇನ್ನ ಮುಂದೆಂದು ಹೇಳ್ತಾರೆ, ಒಂದು ವೇಳೆ ಮೂರ್ಖರಿಗೆ ಪಾಂಡಿತ್ಯ ಸಿಕ್ಕರೆ ಅದು ಅವರಿಗೆ ವಿನಾಶವನ್ನ ತರುತ್ತದೆ. ಏಕೆಂದರೆ ಪಾಂಡಿತ್ಯದಿಂದ ಅವರ ತಲೆ ತಿರುಗಿ
ಅವರು ಅಹಂಕಾರದಿಂದ ವರ್ತಿಸುತ್ತಾರೆ. ಇದರಿಂದ ಅವರಲ್ಲಿನ ಒಳ್ಳೆತನ ಇನ್ನೂ ಹಾಳಾಗತ್ತೆ ಅಂತ ಹೇಳಿ ಬುದ್ಧರು ಹೇಳ್ತಾರೆ. ಅಂದ್ರೆ ಮೂರ್ಖರಿಗೆ ಪಾಂಡಿತ್ಯ ಸಿಗಬಾರದು ಅಂತ ಹೇಳಿ ಅವ್ರು ಹೇಳೋದು. ಮೂರ್ಖರು ಏನ್ ಮಾಡ್ತಾರೆ ಅಂದ್ರೆ ತಮಗೆ ಬರಬೇಕಾದದ್ದಲ್ಲ, ಬರಬಾರದೇ ಇರುವಂತ ತಮಗೆ ಸಲ್ಲದ ಕೀರ್ತಿಯನ್ನ ಬಯಸ್ತಾರೆ. ಬಿಗ್ ಭಿಕ್ಷುಗಳಿಂದ ಹೆಚ್ಚಿನ ಗೌರವಾದರಗಳನ್ನ ಬಯಸ್ತಾರೆ. ಭಿಕ್ಷುಗಳ ವಸತಿಗಳ ಮೇಲೆ ಅಧಿಕಾರವನ್ನ ಬಯಸ್ತಾರೆ. ಗೃಹಸ್ಥರಿಂದ ಸತ್ಕಾರ ಬಯಸ್ತಾರೆ. ಎಲ್ರೂ ತನ್ನನ್ನು ಹೊಗಳಬೇಕು, ತನ್ನನ್ನ ನೀನೇ ದೊಡ್ಡವನು ಅಂತ ಹೇಳ್ಬೇಕು, ನೀನು ಜ್ಞಾನವಂತ ಅಂತ ಹೇಳ್ಬೇಕು, ನೀನು ಪಾಂಡಿತ್ಯ ಇದೆ ಅಂತ ಹೇಳ್ಬೇಕು. ಈ ರೀತಿ ಎಲ್ಲ ಅವರು ಬಯಸ್ತಾ ಇರ್ತಾರೆ. ಪ್ರಪಂಚದಲ್ಲಿ ಸಾಮಾನ್ಯವಾಗಿ ಇದು ನಡೆದೇ ನಡೀತದೆ. ಏನು ಅಂದ್ರೆ ಅರ್ಹರನ್ನ ಕಡೆಗಣಿಸಿ ಅನರ್ಹರೇ ಹೆಚ್ಚು ಕೀರ್ತಿಗಾಗಿ ಹೋರಾಟ ನಡೆಸ್ತಾರೆ. ಅರ್ಹರಿಗೆ ಸಾಮಾನ್ಯವಾಗಿ ಸಿಗಬೇಕಾದದ್ದು ಸಿಗೋದಿಲ್ಲ. ಅಂದ್ರೆ ಅದು ಅವ್ರ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಬಿಡಿ, ಅದು ಬೇರೆ ವಿಷಯ. ಆದ್ರೆ ಅರ್ಹರಿಗೆ ಅದೇ ಗೌರವಾದರಗಳಾಗ್ಲಿ, ಅವ್ರಿಗೆ ಅಧಿಕಾರವು ಸಿಕ್ಕಿದ್ದೇ ಆದರೆ ಜನತೆಗೆ ಹೆಚ್ಚಿನ ಒಳ್ಳೇದಾಗತ್ತೆ. ಆದ್ರೆ ಈಗ ಅದು ನಡೆಯೋದಿಲ್ಲ. ಅನರ್ಹರೇ ಅರ್ಹರನ್ನ ಕಡೆಗಣಿಸಿ ಕೀರ್ತಿಗಾಗಿ, ಅಧಿಕಾರಕ್ಕಾಗಿ, ಹಣಕ್ಕಾಗಿ ಎಲ್ಲದಕ್ಕೂ ಕೂಡ ಹೋರಾಟ ನಡೆಸಿ ತಮ್ಮದನ್ನಾಗಿ ಮಾಡ್ಕೊಂಡ್ ಬಿಡ್ತಾರೆ. ಎಲ್ರಿಗಿಂತ ಅವ್ರಿಗೆ ಹೆಚ್ಚು ಗೌರವ ಕೊಡಬೇಕು, ಎಲ್ಲವೂ ನನ್ನದೇ ಅಂತ ಹೇಳಿ ಬಾಚಿಕೊಳ್ಳುವಂತಹ ಒಂದು ಬುದ್ಧಿ. ಎಲ್ಲವನ್ನ ಬಾಚ್ಕೊಳ್ಳೋದು. ಹಣ ಸಿಕ್ಕರೆ ಹಣ ಬಾಚ್ಕೊಳ್ಳೋದು, ಜಾಗ ಸಿಕ್ಕರೆ ಯಾರ್ದು ಅಂತ ನೋಡ್ದಲ್ಲ ಅದನ್ನ ಬಾಚ್ಕೊಳ್ಳೋದು, ಅಧಿಕಾರಕ್ಕಾಗಿ ಅಂತೂ ಕುರ್ಚಿಗಾಗಿ ಬಡದಾಟಗಳೇ ನಡೆಯುತ್ತೆ, ಸಾವುಗಳೇ ನಡೆಯುತ್ತೆ. ಇದು ನಡೆಯುವಂತಹ ಕ್ರಿಯೆ. ಅದೆಲ್ಲವನ್ನ ಬಾಚ್ಕೊಳ್ಳುವಂತಹ ಬುದ್ಧಿ ಇರುತ್ತೆ. ಎಲ್ರೂ ಗೌರವ ಕೊಡಬೇಕು ಅಂತ ಹೇಳಿ ಇಲ್ದಿದ್ರೆ ಅತ್ಯಂತ ಕಿರುಕುಳವನ್ನ ಕೊಡುವಂತಹ ಬುದ್ಧಿ ಅವರಿಗಿರುತ್ತೆ. ಹಾಗಾಗಿ ಇದು ಈ ಕಾಲದಲ್ಲಿ ಮಾತ್ರ ಅಲ್ಲ, ಹಿಂದಿನ ಕಾಲದಲ್ಲಿ ಬುದ್ಧರ ಕಾಲದಲ್ಲಿಯೂ ಇದು ಇತ್ತು ಅನ್ನೋದು ಈ ಒಂದು ಗಾಥೆಯಿಂದ ತಿಳಿಯುತ್ತೆ. ಅಂದ್ರೆ ನಾವ್ ಅನ್ಕೊಂತೀವಿ ಈಗ ಕಾಲ ಕೆಟ್ಟ ಹೋಗಿದೆ, ಈಗ ಬಹಳ ಅನರ್ಹರೇ ಅತ್ಯಂತ ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇಲ್ಲ, ಎಲ್ಲವೂ ನನ್ನದೇ ಅಂತ ಹೋರಾಡ್ತಾ ಇದ್ದಾರೆ, ಅವ್ರ ಎಲ್ಲ ಅಧಿಕಾರವನ್ನ ಅವರೇ ತಗೊಳ್ತಿದ್ದಾರೆ ಅಂತ ನಾವು ಅಂದುಕೊಳ್ತೇವೆ. ಆದ್ರೆ ಇದು ಬುದ್ಧರ ಕಾಲದಲ್ಲಿಯೂ ಇತ್ತು. ಅನರ್ಹರನ್ನ ಕಡೆಗಣಿಸಿ ಅರ್ಹರನ್ನ ಕಡೆಗಣಿಸಿ ಅನರ್ಹರೇ ಹೆಚ್ಚು ಕೀರ್ತಿಗಾಗಿ ಹೋರಾಟ ನಡೆಸ್ತಾರೆ, ಎಲ್ಲವನ್ನ ಬಾಚ್ಕೊಳ್ತಾರೆ ಅಂತ ಹೇಳಿ ಬುದ್ಧರು ಹೇಳಿದ್ರು. ಅಂದ್ರೆ ಆ ಕಾಲದಲ್ಲಿಯೂ ಈ ಒಂದು ಪರಿಸ್ಥಿತಿ ಇತ್ತು. ಈಗಂತೂ ನಾವು ಕೇಳುವ ಹಾಗೆ ಇಲ್ಲ, ಎಲ್ಲವೂ ಕೂಡ ಅದೇ ರೀತಿಯಾಗಿ ನಡೀತಾ ಇರುವಂತಹದ್ದು. ಮುಂದಿನ ಗಾಥೆ ನೋಡೋಣ. ಪಂಚವರ್ಗೀಯ ಭಿಕ್ಕುಗಳಲ್ಲಿ ಒಬ್ಬರು ಮಹಾನಾಮ ಅಂತ. ಪಂಚವರ್ಗೀಯ ಭಿಕ್ಕು ಅಂದ್ರೆ ಏನು ಅಂತ ನೋಡೋಣ. ಅಂದ್ರೆ ಭಗವಾನ್ ಬುದ್ಧರು ಮೊದಲನೆಯದಾಗಿ ಧಮ್ಮದಾನ ಮಾಡಿದ್ದೆ ಅವತ್ತು ಅವರು ಆಷಾಢ ಹುಣ್ಣಿಮೆಯ ದಿನ. ಅವತ್ತು ಎಷ್ಟು ಜನಕ್ಕೆ ಬೋಧೆ ಕೊಟ್ರು ಅಂದ್ರೆ 5 ಜನರಿಗೆ ಬೋಧೆ ಕೊಟ್ರು. ಅಂದ್ರೆ ಬುದ್ಧರು ಅವರ ಮೊದಲನೆಯ ಧಮ್ಮದಾನ ಅಂದ್ರೆ ಆಷಾಢ ಪೂರ್ಣಿಮೆಯ ದಿವಸ ಅವರು ನೀಡಿದ ಮೊದಲ ಧರ್ಮದಾನದಿಂದ 5 ಜನ ಶಿಷ್ಯರು ಅವರು ಜೀವನ್ಮುಕ್ತರಾಗ್ತಾರೆ. ಮೊದಲನೇ ಅವರು ಕೊಂಡಣ್ಣ ಜೀವನ್ಮುಕ್ತನಾಗ್ತಾನೆ. ನಂತರ ಮಾರನೆಯ ದಿನ ಬದಿಯ, ಅದರ ಮಾರನೇ ದಿನ ಒಪ್ಪ, ಅದರ ಮಾರನೇ ದಿನ ಮಹಾನಾಮ, ಅದರ ಮುಂದಿನ ದಿವಸ ಅಸ್ಸಾಜಿ. ಇವರಿಷ್ಟೂ ಜನ ಅರ್ಹಂತರಾಗ್ಬಿಡ್ತಾರೆ. ಈ ಬುದ್ಧರ ಬೋಧೆಯಿಂದ ಇಷ್ಟು ಕೆಲಸ ನಡೆಯುತ್ತೆ. ಅದಕ್ಕೆ ಈ 5 ಜನರನ್ನ ಏನಂತ ಕರೀತಾರೆ ಅಂತ ಹೇಳಿದ್ರೆ ಪಂಚವರ್ಗೀಯ ಭಿಕ್ಕುಗಳು ಅಂತ ಹೇಳ್ತಾರೆ. ಇವ್ರಿಗೆ ತುಂಬಾ ಹೆಚ್ಚಿನ ಗೌರವ. ಯಾಕೆಂದ್ರೆ ಬುದ್ಧರು ಈ 5 ಜನರು ಕೂಡ ಅರ್ಹಂತರಾದ ನಂತರ ಅವರಿಗೆ ಧರ್ಮವನ್ನ ಸರಿಯಾಗಿ ಬೋಧಿಸಿ 5 ಜನರನ್ನ 5 ದಿಕ್ಕುಗಳಲ್ಲಿ ಅಂದ್ರೆ 5 ಕಡೆಗಳಿಗೆ ಕಳಿಸ್ಕೊಡ್ತಾರೆ. ನೀವು ಇದನ್ನ ಎಲ್ಲ ಕಡೆಯೂ ಕೂಡ ಹರಡ್ತಾ ಹೋಗಿ, ಧರ್ಮವನ್ನ ದಾನ ಮಾಡ್ತಾ ಹೋಗಿ ಅಂತ ಹೇಳಿ ಕಳಿಸ್ತಾರೆ. ಹಾಗೆ ಈ ಮಹಾನಾಮ ಅನ್ನೋರು ಕೂಡ ಒಬ್ಬ ಪಂಚವರ್ಗೀಯ ಭಿಕ್ಕು ಆಗಿರ್ತಾರೆ. ಮಚ್ಚಿಕ ಸಂದ ಅನ್ನುವಂತಹ ಒಂದು ನಗರ ಇರುತ್ತೆ. ಅಲ್ಲಿ ಚಿತ್ತ ಅನ್ನುವಂತಹ ಒಬ್ಬ ಗೃಹಸ್ಥ ಇರ್ತಾನೆ, ಒಬ್ಬ ಗರವಸ್ಥ ಗೃಹಸ್ಥ ಇರ್ತಾನೆ. ಈ ಪಂಚವರ್ಗೀಯ ಭಿಕ್ಕುವಾಗಿದ್ದ ಮಹಾನಾಮರು ಅವಾಗ ಆ ಊರಲ್ಲಿ ಇರ್ತಾರೆ. ಅಂದ್ರೆ ಆ ಊರಿನಲ್ಲಿ ಜನರಿಗೆಲ್ಲವರಿಗೂ ಕೂಡ ಬೋಧೆಯನ್ನ ಕೊಡ್ತಾ ಅವರು ಬುದ್ಧರ ಬೋಧೆಯನ್ನ ದಾನ ಮಾಡ್ತಾ ಓಡಾಡ್ತಾ ಇರ್ತಾರೆ. ಅವರು ಮುಂದೆ ಹೋಗ್ತಾ ಇರ್ತಾರೆ. ಅವತ್ತು ಆ ಮಚ್ಚಿಕಾ ಸಂದ ಅನ್ನುವಂತಹ ಒಂದು ನಗರದಲ್ಲಿ ಅವ್ರು ಇರ್ತಾರೆ. ಅವಾಗೇನಾಗತ್ತೆ, ಈ ಈ ಊರಿನಲ್ಲಿರುವಾಗ ಚಿತ್ತ ಏನ್ ಮಾಡ್ತಾನೆ, ಅವರನ್ನ ಕಂಡು ಅತ್ಯಂತ ಭಕ್ತಿಯಿಂದ ಅವರನ್ನ ತನ್ನ ಮನೆಗೆ ಕರೆದು ಅವರಿಗೆ ಆಹಾರವನ್ನ ನೀಡಿ ಅವರಿಗೆ ಒಂದು ಸತ್ಕಾರವನ್ನ ಮಾಡ್ತಾನೆ.
ಅವ್ರೇನ್ ಮಾಡ್ತಾರೆ ಅಂದ್ರೆ, ಅವನಿಗೆ ಆಹಾರವನ್ನ ಸ್ವೀಕರಿಸಿದ್ದರಿಂದ, ಅವರ ಕೆಲಸವು ಧರ್ಮದಾನವೇ ಆಗಿದ್ದರಿಂದ, ಅವನಿಗೆ ಧರ್ಮದ ಉಪದೇಶವನ್ನ ಮಾಡ್ತಾರೆ. ಅವನು ಅವನಿಗೆ ಧ್ಯಾನ ಹೇಗ್ ಮಾಡ್ಬೇಕು, ಹೇಗೆ ಮುಂದುವರಿಬೇಕು ಅನ್ನೋದನ್ನ ಅವ್ರು ಹೇಳ್ಕೊಡ್ತಾರೆ. ಅವನೇನ್ ಮಾಡ್ತಾನೆ, ಅದನ್ನ ಬಿಡದೆ ಸಾಧನೆ ಮಾಡ್ತಾನೆ. ಈ ಚಿತ್ತ ಅನ್ನುವಂತಹ ಗೃಹಸ್ಥ. ಅವನು ಧ್ಯಾನ ಮಾಡಿ ಬಹಳ ಬೇಗ ಶ್ರೋತಾಪನ್ನನಾಗ್ಬಿಡ್ತಾನೆ. ಆವಾಗ ಅವನಿಗೆ ಅರ್ಥ ಆಗುತ್ತೆ, ಭಗವಾನ್ ಬುದ್ಧರ ಸಂಘ ಎಷ್ಟು ಒಳ್ಳೆಯದು, ಅದರ ಮೌಲ್ಯ ಎಷ್ಟು ಅಂತ ಹೇಳಿ ಬಹಳ ಅವನಿಗೆ ಆನಂದ ಆಗ್ಬಿಡುತ್ತೆ. ಅವನು ಇದನ್ನ ಮೊದಲನೇ ಒಂದು ಹಂತಕ್ಕೆ ಬಂದ್ಬಿಟ್ಟಿರ್ತಾನೆ. ಅವಾಗ ಅವನೇನ್ ಮಾಡ್ತಾನೆ, ಈ ಸಂಘ ಇಷ್ಟು ಇದಾಗಿದೆಯಲ್ಲ, ಸೋತಾಪನ್ನ ಆದ ತಕ್ಷಣ ಏನ್ ಮಾಡ್ತಾನೆ, ಇಂತಹ ಸಂಘಕ್ಕೆ, ಇಂತಹ ಬುದ್ಧರಿಗೆ, ಇಂತಹ ಜನರಿಗೆ ಧರ್ಮವನ್ನ ಈ ರೀತಿ ಬೋಧನೆ ಮಾಡಿ ನಮ್ಮನ್ನೆಲ್ಲ ಮುಂದುವರಿಯೋದಕ್ಕೆ, ಆಧ್ಯಾತ್ಮವಾಗಿ ಮುಂದುವರಿಯೋದಕ್ಕೆ ಸಹಾಯ ಮಾಡ್ತಿರೋ ಅಂಥವ್ರಿಗೆ ತಾನು ಏನಾದ್ರೂ ಮಾಡ್ಬೇಕು ಅಂತ ಹೇಳಿ ಅವನೇನ್ ಮಾಡ್ತಾನೆ, ಒಂದು ತನ್ನ ಪ್ರೀತಿಯಿಂದ ಬೆಳೆಸಿದಂತಹ ಹಣ್ಣಿನ ತೋಟ ಒಂದಿರತ್ತೆ, ತುಂಬಾ ದೊಡ್ಡ ತೋಟ, ಎಲ್ಲ ಬಗೆಯ ಹಣ್ಣುಗಳನ್ನ ಬೆಳೆಸಿರ್ತಾನೆ ಅವನು. ಅವನೇನ್ ಮಾಡ್ತಾನೆ, ತನ್ನ ಪ್ರಿಯವಾದ ಈ ಹಣ್ಣಿನ ತೋಟವನ್ನ ಸಂಘಕ್ಕೆ ದಾನವಾಗಿ ಕೊಟ್ಬಿಡ್ತಾನೆ. ಸಂಘಕ್ಕೆ ದಾನವಾಗಿ ಕೊಡೋದ್ರ ಜೊತೆಗೆ ಚಿತ್ತ ಏನ್ ಮಾಡ್ತಾನೆ, ಮಹಾನಾಮರಿಗೆ ದಾನವನ್ನ ಕೊಟ್ಟು ಅವರ ಕೈಗೆ ಅದನ್ನ ದಾನ ಕೊಡ್ಬೇಕಾದ್ರೆ ನೀರು ಹಾಕ್ತಾರೆ, ಹಿಂಗೆ ಕೈಗೆ ನೀರು ಹಾಕ್ತಾ ಅವ್ರು ಹೇಳ್ತಾರೆ, ಬುದ್ಧರ ಸಂಘವು ಸ್ಥಿರವಾಗಿ ಸ್ಥಾಪಿಸಲ್ಪಟ್ಟಿದೆ ಅಂತ ಹೇಳ್ತಾನೆ. ಆ ಮಾತನ್ನ ಹೇಳಿ ಅವ್ರಿಗೆ ದಾನವನ್ನ ಕೊಡ್ತಾನೆ, ಇದು ನಿಮ್ದೆ ತಗೊಳ್ಳಿ ಅಂತ ಹೇಳಿ. ಆವಾಗ ಒಂದು ಸರ್ತಿ ಭೂಮಿ ಅಳ್ಳಾಡುತ್ತಂತೆ, ಭೂಮಿ ಕಂಪಿಸುತ್ತಂತೆ ಅಲ್ಲಿ. ನಂತರ ಅವನೇನ್ ಮಾಡ್ತಾನೆ, ಆ ಇಡೀ ತೋಟದಲ್ಲಿ ಒಂದು ವಿಹಾರವನ್ನ ಕಟ್ಟಿಸ್ತಾನೆ. ಅದು ಒಂದು ಜಾಗ ನೋಡಿ ಅಲ್ಲಿ ಒಂದು ಮನೆ ಕುಟೀರದ ತರ ಎಲ್ಲ ಕಟ್ಟಿಸ್ಬಿಟ್ಟು ವಿಹಾರವನ್ನ ಕಟ್ಟಿಸ್ತಾನೆ. 4 ದಿಕ್ಕುಗಳಿಂದ ಭಿಕ್ಕುಗಳು ಬಂದು ಈ ವಿಹಾರದಲ್ಲಿ ಇದ್ದುಕೊಂಡು ಸಾಧನೆಯನ್ನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಎಲ್ಲ ಬೇಕಾದ ಅನುಕೂಲಗಳನ್ನ ಮಾಡ್ಕೊಡ್ತಾನೆ. ವಿಹಾರಗಳು, ಅಲ್ಲಿ ಊಟ ವಸತಿ ಎಲ್ಲ ಉಪಚಾರಗಳು ಸಿಗುವ ರೀತಿಯಲ್ಲಿ ಎಲ್ಲವನ್ನ ಅವನು ವ್ಯವಸ್ಥೆ ಮಾಡಿಕೊಡ್ತಾನೆ. ತನ್ನದೇ ತೋಟದಲ್ಲಿ ತಾನೇ ಕಟ್ಟಿಸಿ ಎಲ್ಲವನ್ನ ಮಾಡ್ಕೊಡ್ತಾನೆ. ಚಿತ್ತ ಕೂಡ ಅಲ್ಲೇ ಇದ್ದುಕೊಂಡು ತನ್ನ ಸಾಧನೆಯನ್ನ ಮುಂದುವರಿಸ್ತಾ ಏನಾಗ್ತಾನೆ, ಅವನು ಸಕೃದಾಗಾಮಿ ಆಗ್ತಾನೆ. ಅಂದ್ರೆ 2ನೇ ಹಂತವನ್ನ ತಲುಪ್ತಾನೆ. ಅವಾಗೇನಾಗುತ್ತೆ, ಆ ಹಂತಕ್ಕೆ ಹೋದಾಗ ಅವನ ಆನಂದ ಎಷ್ಟು ದೊಡ್ಡದಾಗತ್ತೆ ಅಂತ ಹೇಳಿದ್ರೆ, ಬಹಳ ಆನಂದ ಆಗ್ಬಿಡುತ್ತೆ ಅವನಿಗೆ. ಅವ್ನು ಎಷ್ಟು ಆನಂದ ಅನುಭವಿಸ್ತಾನೆ ಅಂದ್ರೆ, ಅವಾಗ ಅನ್ಕೊಂತಾನೆ, ನಾನೀಗ ಇದನ್ನ 1,000 ಬಿಕ್ಕುಗಳಿಗೆ ಆಹಾರವನ್ನ ದಾನ ಮಾಡ್ಬೇಕು ಅಂತ ಅವನ ಮನಸ್ಸಿನಲ್ಲಿ ಆ ಒಂದು ಆಲೋಚನೆ ಬರುತ್ತೆ. ಎಂತ ಆಲೋಚನೆ, 1,000 ಬಿಕ್ಕುಗಳಿಗೆ ಆಹಾರ ದಾನ ಮಾಡ್ಬೇಕು ಅಂತ. ಅವಾಗ ಏನ್ ಮಾಡ್ತಾನೆ, 1,000 ಬಿಕ್ಕುಗಳನ್ನ ಆಹ್ವಾನ ಮಾಡ್ತಾನೆ. ಬನ್ನಿ ಎಲ್ರಿಗೂ ನಾನು ಇದು ಆಹಾರ ದಾನವನ್ನ ಸ್ವೀಕರಿಸಿ ಅಂತ ಕೇಳ್ತಾನೆ. ಅದೇ ಊರಲ್ಲಿ ಒಬ್ಬ ಸುಧರ್ಮ ಅನ್ನುವಂತಹ ಒಬ್ಬ ಬಿಕ್ಕು ಇದ್ದ. ಅವನು ಆಗ್ಲೇ ಬಿಕ್ಕುನೇ. ಆದ್ರೆ ಅವನನ್ನು ಕೂಡ ಇವನು ಆಹ್ವಾನ ಮಾಡ್ತಾನೆ. ನೀನು ಬಾರಪ್ಪ, 1,000 ಜನಕ್ಕೆ ದಾನ ಕೊಡ್ತಾ ಇದ್ದೀನಲ್ವಾ, ಬಾ ನೀನು ಅಂತ ಕರೀತಾನೆ. ಅಲ್ಲಿ ಬರ್ತಾರೆ, ಸುಧರ್ಮ ಬರ್ತಾರೆ. ಅವನು ಆಹಾರ ದಾನ ನೋಡ್ತಾನೆ. ಎಷ್ಟೆಲ್ಲ ಆಹಾರ ಯವನ್ನ ಏನು ಕೊಡ್ಬೇಕು ಎಲ್ಲವನ್ನ ಕೊಟ್ಟು ಅವನು ಕೊಡ್ತಾ ಇರ್ತಾನಲ್ಲ, ಅವಾಗ ಅವನಿಗೆ ಒಂಥರ ಹೊಟ್ಟೆನಲ್ಲಿ ಒಂದು ಹೊಟ್ಟೆ ಕಿಚ್ಚು ಬಂದ್ಬಿಡುತ್ತೆ. ಅಸೂಯೆ ಹುಟ್ಟುಬಿಡುತ್ತೆ ಅವನಿಗೆ. ಅವನಿಗೆ ತಡ್ಕೊಳಕ್ಕಾಗಲ್ಲ ಅಸೂಯೆನ. ಅವನೇನ್ ಮಾಡ್ತಾನೆ, ಆಹಾರ ಎಲ್ಲ ಸರಿಯಾಗಿದೆ, ಏನು ತೊಂದರೆ ಇಲ್ಲ, ಎಲ್ಲ ಆಹಾರ ಸರಿಯಾಗಿದೆ. ಆದರೆ ಒಂದು ಎಳ್ಳಿನ ರೊಟ್ಟಿ ಮಾಡ್ಲಿಲ್ಲ ನೀನು, ಅದು ಒಂದ್ ಮಾಡಿಸ್ಬೇಕಾಗಿತ್ತು ಅಂತ ಹೇಳಿ ಒಂದು ಕೊಂಕು ನುಡಿಯನ್ನ ನುಡಿತಾನೆ. ಅಂದ್ರೆ ಎಳ್ಳಿನ ರೊಟ್ಟಿಯನ್ನ ನೀನ್ ಮಾಡ್ಬೇಕಾಗಿತ್ತು ಅನ್ನುವ ಮಾತನ್ನ ಅವ್ರು ಹೇಳ್ತಾನೆ. ಅವಾಗ ಚಿತ್ತನಿಗೆ ಚಿತ್ತ ನೋಡ್ತಾನೆ, ಅವನು ಆಗ್ಲೇ 2ನೇ ಹಂತದಲ್ಲಿ ಇರ್ತಾನಲ್ವಾ. ಈ ಸುಧರ್ಮನ ಅಹಂಕಾರ ಅವನಿಗೆ ಅರ್ಥ ಆಗತ್ತೆ. ಆದ್ರೆ ಈ ಅಹಂಕಾರ ಹೋದ್ರೆ ತಾನೇ ಅವನು ಭಿಕ್ಕು ಮುಂದುವರಿಯೋದಕ್ಕೆ ಸಾಧ್ಯ ಆಗೋದು. ಅಹಂಕಾರ ಇದ್ರೆ, ಕೋಪ ಇದ್ರೆ, ಹೊಟ್ಟೆ ಕಿಚ್ಚು ಇದ್ರೆ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೇನ್ ಮಾಡ್ತಾನೆ ಅವನೇನ್ ಮಾಡ್ತಾನೆ, ತಿರಸ್ಕಾರದಿಂದ ಈ ಸುಧರ್ಮನ್ನ ಬೈದ್ ಬಿಡ್ತಾನೆ. ಅವನು ಕೋಪ ಮಾಡ್ಕೊಂಡು ಬೈದ್ ಬಿಡ್ತಾನೆ. ಆಮೇಲೆ ಈ ಸುಧರ್ಮ ಏನ್ ಮಾಡ್ತಾನೆ, ಎಂಥ ಒಳ್ಳೆ ಅವಕಾಶ ಅಂತ ಹೇಳಿ ಸೀದಾ ಭಗವಾನ್ ಬುದ್ಧರ ಹತ್ರ ಬಂದ್ಬಿಟ್ಟು, ನೋಡಿ ಅವನ ಚಿತ್ತ ಇದಾನಲ್ಲ, ಅವನನ್ನ ಕೋಪ ಮಾಡ್ಕೊಂಡು ನನ್ನ ಬೈದ, ನಾನೇನು ಹೇಳಲಿಲ್ಲ ಅಂತ ಹೇಳಿ ಅವ್ರಿಗೆ ಚಾಡಿ ಹೇಳ್ತಾನೆ ಬಂದು. ಅವಾಗ ಬುದ್ಧರಿಗೆ ಸುಧರ್ಮನ ಅಹಂಕಾರ ಗೊತ್ತಾಗ್ತಾ ಇದೆ, ಎದುರಿಗೆ ಕಾಣಿಸ್ತಾ ಇದೆ ಅವ್ರಿಗೆ. ಅವ್ರೇನ್ ಮಾಡ್ತಾರೆ, ಇವನಿಗೆ ಬುದ್ಧಿ ಕಲಿಸ್ಲೇಬೇಕು ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರು ಹೇಳ್ತಾರೆ ಸುಧರ್ಮಂಗೆ, ನೋಡು
ನೀನ್ ಮಾಡಿದ ತಪ್ಪು. ರೊಟ್ಟಿ ಬೇಕು, ಅದು ಬೇಕು, ಇದು ಬೇಕು ಅಂತ ಕೇಳ್ಬಾರ್ದಾಗಿತ್ತು. ಬೇಕು ಅಂದ ಮೇಲೆ ಅವ್ರಿಗೇನು ಕೊಟ್ರೆ ಅದನ್ನ ಸ್ವೀಕರಿಸ್ಬೇಕು. ಅದರಲ್ಲಿ ತೃಪ್ತನಾಗಬೇಕು. ಅದೇ ನಿನ್ನ ಧರ್ಮ. ಈಗ ಹೋಗಿ ನೀನು ಚಿತ್ತನಲ್ಲಿಗೆ ಹೋಗಿ ಕ್ಷಮೆ ಕೇಳು ಅಂತ ಹೇಳ್ತಾರೆ. ಇವನೇನ್ ಮಾಡ್ತಾನೆ, ಬುದ್ಧರು ಹೇಳಿದ್ಮೇಲೆ ಇವನು ಹೋಗ್ಲೇಬೇಕಾಗತ್ತೆ. ಅವಾಗೇನ್ ಮಾಡ್ತಾನೆ, ಹೋಗ್ತಾನೆ. ಚಿತ್ತನಲ್ಲಿಗೆ ಹೋಗ್ತಾನೆ. ಹೋಗ್ಬಿಟ್ಟು ನನ್ನ ಕ್ಷಮಿಸು ಅಂತ ಕೇಳ್ತಾನೆ. ಆದ್ರೆ ಚಿತ್ತ ನೋಡ್ತಾನೆ, ಇವನ ಸುಧರ್ಮನ ಅಹಂಕಾರ ಇಳಿದಿಲ್ಲ. ಬುದ್ಧರ ಹತ್ರ ಹೋಗಿ ಚಾಡಿ ಹೇಳಿ ಬಂದು ಇಲ್ಲಿ ಕ್ಷಮೆ ಕೇಳ್ತಾ ಇದ್ದು ಕೂಡ ಅವನ ಅಹಂಕಾರ ಇಳಿದಿಲ್ಲ. ಅವಾಗ ಹೇಳ್ತಾನೆ, ನಾನು ನಿನ್ನನ್ನು ಕ್ಷಮಿಸುವುದಿಲ್ಲ ಅಂತ ಹೇಳ್ತಾನೆ. ಇದು ಒಳ್ಳೆ ಕಥೆ ಆಯ್ತಲ್ಲ. ಬಂದು ಕ್ಷಮೆ ಕೇಳಿದ್ರೆ ಕ್ಷಮಿಸೋದಿಲ್ಲ ಈ ಚಿತ್ತ ಅಂತ ಹೇಳಿದ್ರೆ ಏನಾಗತ್ತೆ? ಇವನೇನ್ ಮಾಡ್ತಾನೆ, ಆವಾಗ ಇವನು ವಾಪಸ್ ಬುದ್ಧರ ಹತ್ರ ಹೋಗ್ತಾನೆ. ಅವನು ನನ್ನನ್ನ ಕ್ಷಮಿಸ್ಲಿಲ್ಲ ಅಂತ ಹೇಳ್ತಾನೆ. ಹೋಗಿ ಚಿತ್ತನು ಸುಧನ್ಮನನ್ನ ಕ್ಷಮಿಸಲಿಲ್ಲ. ಬುದ್ಧರಿಗೆ ಚಿತ್ತ ಕ್ಷಮಿಸಿದ್ದರೂ ಕ್ಷಮಿಸಿಲ್ಲ ಅಂತ ಯಾಕೆ ಹೇಳ್ದ ಅನ್ನೋದು ಅರ್ಥ ಆಗತ್ತೆ. ಅವಾಗ ಸುಧರ್ಮನ ಅಹಂಕಾರವನ್ನ ತೆಗಿಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ ಬುದ್ಧರು ಹೇಳ್ತಾರೆ, ನೋಡಪ್ಪ ಸುಧರ್ಮ, ಈಗ ಇನ್ನೊಬ್ಬ ಭಿಕ್ಕು ಕರ್ಕೊ. ಇಲ್ಲಿ ನನ್ನ ಹತ್ರ ಇರುವ ಒಬ್ಬ ಭಿಕ್ಕುವನ್ನ ಕರ್ಕೊಂಡು ಅವನ್ ಜೊತೆಗೆ ಹೋಗಿ ಮತ್ತೆ ಸುಧರ್ಮನನ್ನ ಕ್ಷಮೆ ಕೇಳು ಅಂತ ಹೇಳ್ತಾರೆ. ಆವಾಗ ಸುಧರ್ಮ ಹಾಗೆ ಒಬ್ಬ ಭಿಕ್ಕುವನ್ನ ಕರ್ಕೊಂಡೋಗಿ ಕೇಳ್ತಾನೆ. ಆಗ ಅಷ್ಟು ಹೊತ್ತಿಗೆ ಆ ಇನ್ನೊಬ್ಬ ಭಿಕ್ಕುವನ ಎದುರಿಗೆ ಕ್ಷಮೆ ಕೇಳ್ಬೇಕು ಅಂದಾಗ ಇವನ ಅಹಂಕಾರ ಅಳಿಯುತ್ತೆ. ಎಂತ ತಪ್ಪು ಮಾಡ್ತಾ ಇದ್ದೀನಿ ನಾನು ಅನ್ನೋದು ಅವನಿಗೆ ಅರ್ಥ ಆಗತ್ತೆ. ಅವಾಗ ಅವನ ಚಿತ್ತ ಹೇಳ್ತಾನೆ, ಚಿತ್ತ ಅವನ್ ನೋಡ್ತಾನೆ ಇವನ ಅಹಂಕಾರ ಹೊರಟೋಗಿರೋದು ಗೊತ್ತಾಗುತ್ತೆ. ಅವಾಗ ಚಿತ್ತ ಹೇಳ್ತಾನೆ, ನಾನು ಕ್ಷಮಿಸೋ ಪ್ರಶ್ನೆನೇ ಬರಲ್ಲಪ್ಪ ಇಲ್ಲಿ. ಯಾಕೆಂದ್ರೆ ನಾನು ಕೋಪನೇ ಮಾಡ್ಕೊಂಡಿರ್ಲಿಲ್ಲ. ನಾನು ಕೋಪ ಬಂದಂತೆ ನಟಿಸಿದೆ ಅಷ್ಟೇ. ನಾನು ಕೋಪ ಮಾಡ್ಕೊಂಡಿರ್ಲಿಲ್ಲ. ಕೋಪ ಬಂದಂತೆ ನಟಿಸಿದೆ ಯಾಕೆಂದ್ರೆ ನಿಮಗೆ ಅಹಂಕಾರ ಬಂದಿತ್ತು. ಆ ಅಹಂಕಾರವನ್ನ ತೆಗೆಯದೇ ಇದ್ರೆ ನೀವು ನಿಜವಾದ ಭಿಕ್ಕು ಆಗಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮನ್ನ ನಿಜವಾದ ಭಿಕ್ಕುವನ್ನಾಗಿ ಮಾಡುವುದು ನನ್ನ ಕರ್ತವ್ಯವಾಗಿತ್ತು, ನನ್ನ ಕೆಲಸವಾಗಿತ್ತು, ನನ್ನ ಗುರಿಯಾಗಿತ್ತು. ಅದಕ್ಕಾಗಿ ನಿಮ್ಮನ್ನ ಬೈದಂತೆ ನಾನು ಕೋಪದ ನಾಟಕವಾಡಿದೆ ಅಷ್ಟೇ ಹೊರತು ನಾನು ಕೋಪ ಮಾಡ್ಕೊಂಡೇ ಇಲ್ಲ. ಕ್ಷಮಿಸುವ ಪ್ರಶ್ನೆನೇ ಇಲ್ಲ, ಯಾಕೆಂದ್ರೆ ನಾನು ಕೋಪನೇ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾನೆ. ಅದರಿಂದ ಆವಾಗ ಸುಧರ್ಮ ತನ್ನ ಮೂರ್ಖತನವನ್ನ ಬಿಟ್ಟು ನಿಜವಾಗಿ ಧರ್ಮವನ್ನ ಅರಿತು ಅದೇ ಒಂದು ಇದರಲ್ಲಿ ಸಾಧನೆಯನ್ನ ಮಾಡಿ ಮುಂದುವರಿತಾನೆ ಅವನು. ಅಂದ್ರೆ ಎಷ್ಟು ವಿಷಯ ಇರುತ್ತೆ ಅಂತ ಹೇಳಿದ್ರೆ ಬುದ್ಧರಿಗೂ ಗೊತ್ತಿದೆ, ಚಿತ್ತನಿಗೂ ಗೊತ್ತಿದೆ ಇವನಿಗೆ ಅಹಂಕಾರ ಹೇಗೆ ಇಳಿಸ್ಬೇಕು ಅಂತ. ಇಬ್ರೂ ಅಲ್ಲ, ಅವರವರ ಸ್ಥಳದಲ್ಲಿಯೇ ಇದ್ದು ಇವನ ಅಹಂಕಾರವನ್ನ ಅವ್ರು ತೆಗೆದು ಇನ್ನೊಬ್ಬ ಭಿಕ್ಕು ಮುಂದುವರಿಯುವಂತೆ ಅವರು ಇಬ್ರು ಸೇರಿ ಮಾಡ್ತಾರೆ. ಹಾಗಾಗಿ ನಂತರ ಚಿತ್ತ ಭಗವಾನರನ್ನ ಕಾಣೋದಕ್ಕೆ ಬರ್ತಾನೆ. ಅವಾಗ ಅವನೇನ್ ಮಾಡ್ತಾನೆ, 500 ಬಂಡಿಗಳ ತುಂಬಾ ಆಹಾರ ಧಾನ್ಯಗಳನ್ನ ತುಂಬಿಸ್ಕೊಂಡು, ವಸ್ತ್ರಗಳನ್ನ ಅಂದ್ರೆ 2 ಜೊತೆ ಚೀವರಗಳು, ವಸ್ತ್ರಗಳು ಬೇಕು ಭಿಕ್ಕುಗಳಿಗೆ ವರ್ಷಕ್ಕೆ. ಆ ಚೀವರಗಳನ್ನ ತುಂಬಿಕೊಂಡು ಎಲ್ಲವನ್ನ ತಂದು ಬುದ್ಧರಿಗೆ ದಾನ ಮಾಡಿ 1 ತಿಂಗಳವರೆಗೆ ಆ ಆ ಇವ ಆ ಸಾಮಾನುಗಳನ್ನ ಅಂದ್ರೆ 500 ಬಂಡಿಗಳ ಸಾಮಾನು ತಂದಿರ್ತಾನಲ್ಲ, ಅದನ್ನ 1 ತಿಂಗಳ ಕಾಲ ದಾನ ಕೊಡ್ತಾನಂತೆ. ಅಷ್ಟೊಂದು ಐಶ್ವರ್ಯವನ್ನೆಲ್ಲವನ್ನು ಕೂಡ ಬುದ್ಧರಿಗೆ ಸತ್ಕರ್ಮದಲ್ಲಿ ಅವನು ಅದನ್ನ ತನ್ನನ್ನ ತಾನು ತೊಡಗಿಸ್ಕೊಳ್ತಾನೆ. ಆವಾಗ ಭಗವಾನ್ ಬುದ್ಧರು ಆನಂದರಿಗೆ ಹೇಳ್ತಾರಂತೆ, ಯೋಗ್ಯ ವ್ಯಕ್ತಿಯಾದ ಅವನು ಎಲ್ಲೇ ಇರಲಿ ಅವನು ಸದಾಕಾಲ ಗೌರವ ಮತ್ತು ಆದರಗಳನ್ನ ಪಡಿತಾನೆ. ಮೂರ್ಖನು ಗೌರವಾದರಗಳನ್ನ ಬೇಡ್ತಾನೆ ಅಷ್ಟೇ. ಆದರೆ ಗೌರವಾದರಗಳು ಮೂರ್ಖರಿಗೆ ಸಿಗೋದಿಲ್ಲ. ಮತ್ತೆ ಯೋಗ್ಯ ವ್ಯಕ್ತಿಗೆ ಅವನು ಎಲ್ಲೇ ಇರ್ಲಿ, ಬೇರೆಯವರು ಕೊಡ್ಲಿ ಬಿಡ್ಲಿ, ಅವನಿಗೆ ಗೌರವಾದರಗಳು ಸದಾಕಾಲ ಸಲ್ಲುತ್ತೆ, ಸಂದಿರುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಮೂರ್ಖರಿಗೂ ಯೋಗ್ಯರಿಗೂ ಇರುವಂತಹ ವ್ಯತ್ಯಾಸವನ್ನ ಈ ಒಂದು ಅಧ್ಯಾಯದಲ್ಲಿ ಭಗವಾನ್ ಬುದ್ಧರು ಬಹಳ ಚೆನ್ನಾಗಿ ವರ್ಣನೆಯನ್ನ ಕೊಡ್ತಾ, ಯಾವ ರೀತಿಯಾಗಿ ಸಾಧಕರಾದಂಥವರು ಮೂರ್ಖರಿಂದ ದೂರ ಇರಬೇಕು ಅನ್ನುವಂತಹ ಮಾತನ್ನ ಹಾಡ್ತಾ, ಯಾರೂ ಸಿಗದಲ್ಲೇ ಇದ್ರೆ ಒಬ್ಬರೇ ಏಕಾಂಗಿಯಾಗಿಯೇ ನಿಮ್ಮ ನಿಮ್ಮ ಸಾಧನೆಯನ್ನ ಮುಂದುವರಿಸಿ ಅಂತ ಹೇಳ್ತಾರೆ. ಹಾಗೆ ಮೂರ್ಖರ ಸಹವಾಸವನ್ನು ಎಂದಿಗೂ ಮಾಡೋದು ಬೇಡ. ಮೂರ್ಖತ್ವವನ್ನು ತಿಳಿದವ ತನ್ನ ಮೂರ್ಖತ್ವವನ್ನೇ ತಿಳಿದಾಗ ಜ್ಞಾನಿ ಆಗ್ತಾನೆ. ಮೂರ್ಖನು ಧರ್ಮವನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ. ಮೂರ್ಖನು ತನಗೆ ತಾನೇ ಶತ್ರು. ಎಂದಿಗೂ ಪಶ್ಚಾತ್ತಾಪ ಪಡುವಂತಹ ಕೆಲಸವನ್ನ ಮಾಡಬೇಡಿ. ಮತ್ತೆ ಸುಕರ್ಮದಿಂದಲೇ ಸುಖ ಬರುತ್ತೆ. ಮೂರ್ಖರು ಪರಮ ದುಃಖವನ್ನ ಹೊಂದುತ್ತಾರೆ ಅಂತ ಹೇಳ್ತಾ, ಯೋಗ್ಯರು ಪ್ರತಿಯೊಬ್ಬರ ಮನಸ್ಸನ್ನು ಗೆಲ್ಲುತ್ತಾರೆ ಅಂತ
ಭಗವಾನ್ ಬುದ್ಧರು ಹೇಳ್ತಾ ಈ ಒಂದು ಬಾಲವರ್ಗ ಅಥವಾ ಮೂರ್ಖ ವರ್ಗ ಅನ್ನುವಂತಹ ಒಂದು ಅಧ್ಯಾಯವನ್ನ ಅವರು ಮುಕ್ತಾಯ ಮಾಡ್ತಾರೆ. ಇಲ್ಲಿಗೆ ಈ ಒಂದು ವಿಷಯ ಅಂದ್ರೆ ಬಾಲವರ್ಗ ಅನ್ನೋದು ಮುಕ್ತಾಯ ಆಯಿತು. ವಂದನೆಗಳು. ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ಫೆಡರೇಷನಿನ ಪದಾಧಿಕಾರಿಗಳಿಗೆ ವಂದನೆಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಸಹೋದರ ಸಹೋದರಿಯರೇ, ಇಲ್ಲಿವರೆಗೂ ನಮ್ಮ ಸೋದರಿ ಲಲಿತಾ ನಟರಾಜ್ ಅವರು ಮಾಡಿದ ಉಪನ್ಯಾಸ ಕೇಳಿದಿರಿ. ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ತುಂಬಾ ಸರಳವಾಗಿ ಎಲ್ಲ ವಿವರಣೆ ಕೊಟ್ಟಿದ್ದಾರೆ. ಆದ್ರೂ ಕೂಡ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳು ಉದ್ಭವ ಆಗಿದ್ರೆ ಕೇಳ್ಬೋದು. ರೆಕಾರ್ಡಿಂಗ್ ಸ್ಟಾಪ್ ಮಾಡ್ಬಿಟ್ಟು. ಓಕೆ, ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಏನಿಲ್ಲ.